ಸರ್ ಇವಾಗ ಜಾಸ್ತಿ ಜನಕ್ಕೆ ಅಲ್ಲಿ ಉಪ್ಪು ಆಗ್ತಾ ಇರುತ್ತೆ, ಸೊ ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಬೋದು? ಸಹಜವಾಗಿ ಅದು ಹಲ್ಲು ಉಬ್ಬು ಈ ವಕ್ರದಂಥ ಚಿಕಿತ್ಸೆ ಅಂತ ಹೇಳ್ತೀವಿ ಅದನ್ನು. ನಾವು ಅದನ್ನು ಸಹಜವಾಗಿ ಈ ಬ್ರೇಸಸ್ ಅಂತ ಹಾಕಿ ಟ್ರೀಟ್ಮೆಂಟ್ ಮಾಡ್ತೀವಿ. ಅದು 13 ವರ್ಷ 14 ವರ್ಷದಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಉಬ್ಬನ್ನ ನಾವು ತಡೆಗಟ್ಬೋದು. ಕ್ಲಿಪ್ಸ್ಗಳನ್ನ ಹಾಕ್ತಾರಲ್ಲ, ಅದು ಎಷ್ಟು ಮಂತ್ ಇರುತ್ತೆ? ಆರ್ಡರ್ ವೈಸ್ ಹೋಗುತ್ತಾ? ಅದು ಸಹಜವಾಗಿ ಒನ್ ಇಯರ್ 1.5 ಇಯರ್ವರೆಗೂ ಟ್ರೀಟ್ಮೆಂಟ್ ಕೊಡ್ತೀವಿ. ಉದಾಹರಣೆ ನಾವು ಇದು ಇಲ್ಲೇ ಟ್ರೀಟ್ಮೆಂಟ್ ಅದನ್ನೇ ಮಾಡ್ತಾ ಇರೋದು ನಾವು. ಈಗ ಲೈವ್ ನೀವು ನೋಡ್ಬೋದು ಅದನ್ನು. ಸೊ ಈ ಥರ ಟ್ರೀಟ್ಮೆಂಟ್ ಬ್ರೇಸಸ್ ಅಂತ ಹಾಕಿ ನಾವು ಆಲ್ಮೋಸ್ಟ್ ಇದು ನಾವು ಕರೆಕ್ಷನ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅಲೈನ್ಮೆಂಟ್ನ ನಾವು ಕರೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಈ ಒಂದು ಪೇಷಂಟಲ್ಲಿ ನಮಗೆ ಉಬ್ಬು ಹಲ್ಲು ಇದೆ ಮತ್ತು ವಕ್ರತೆ ಇದೆ. ಇಲ್ಲಿ ತಮಗೆ ಕಾಣಿಸ್ಬೋದು, ಈ ಹಲ್ಲಿಗೆ ಜಾಗ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಹಲ್ಲು ತೆಗೆದಿರ್ತೀವಿ. ಈ ಜಾಗಕ್ಕೆ ಈ ಹಲ್ಲುಗಳು ಹಿಂದೆ ಹೋಗಿ ಕೂಡ್ಕೊಳ್ಳುತ್ತೆ, ಉಬ್ಬು ಸಹ ಕಮ್ಮಿ ಆಗುತ್ತೆ. ಇದು ತಿಂಗಳಿಗೆ ಒಂದ್ಸಲಿ ಆಕ್ಟಿವೇಶನ್ ಅಂತ ಹೇಳ್ತೀವಿ. ಆಕ್ಟಿವೇಶನ್ ಮಾಡಲಿಕ್ಕೆ ಚಿಕಿತ್ಸೆ ಶುರು ಮಾಡಿದ್ಮೇಲೆ ತಿಂಗಳಿಗೆ ಒಂದ್ಸಲಿ ಬಂದು ಚಿಕಿತ್ಸೆ ಮಾಡಿಸ್ಕೊಂಡು ಪೇಷಂಟ್ ಹೋಗ್ತಾರೆ. 1 ರಿಂದ 1.5 ವರ್ಷದಲ್ಲಿ ಪೂರ್ತಿಯಾಗಿ ಹಲ್ಲು ಉಬ್ಬು ಕಮ್ಮಿ ಆಗುತ್ತೆ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದ್ರೆ ಅದೇ ಕನ್ನಡದಲ್ಲಿ ಹೇಳೋದಾದ್ರೆ ಬೇರಿನ ಚಿಕಿತ್ಸೆ ಅಂತ. ಹಲ್ಲೊಳಗೆ ಬೇರಿರುತ್ತೆ ಅಲ್ಲ, ಆ ಬೇರಲ್ಲಿ ನರ ಇರುತ್ತಲ್ಲ, ಅದಕ್ಕೆ ಇನ್ಫೆಕ್ಷನ್ ಆದಾಗ ಅವ್ರಿಗೆ ಪೇನ್ ಬರೋದು. ನಾವು ಅದನ್ನ ಒಳಗಡೆಯಿಂದಾನೇ ಕ್ಲೀನ್ ಮಾಡ್ತೀವಿ. 3 ವರ್ಷ ಆಯಿತು ನಾನು ಬಂದು ಇಲ್ಲಿಗೆ. 2023 ಬಂದಿದ್ದು. ನಂದೊಂದು ಸ್ವಲ್ಪ ಇದಿತ್ತು, ಉಬ್ಬಿತ್ತು ಸ್ವಲ್ಪ. ಸೊ ಇವಾಗ ಸ್ವಲ್ಪ ಕಡಿಮೆ ಆಯಿತು. ಇನ್ನೇನೋ ಇನ್ನೊಂದು ಮಂತ್ 2 ಮಂತ್ ಇದೆ ಟ್ರೀಟ್ಮೆಂಟ್ ಅಷ್ಟೇ. ಸರ್ ಇವಾಗ ಹಲ್ಗಳಿಗೆ ಕ್ಲಿಪ್ಗಳನ್ನ ಹಾಕ್ಬೇಕಾದ್ರೆ ಯಾವ ಐಟೆಕ್ ಟ್ರೀಟ್ಮೆಂಟ್ನ ಬಳಸ್ತೀರಾ ಸರ್? ಎಕ್ವಿಪ್ಮೆಂಟ್ಸ್ಗಳನ್ನ? ಸ್ಟೀಲ್ ಕ್ಲಿಪ್ಪು, ಹಲ್ಲಿನ ಬಣ್ಣದೇ ಕ್ಲಿಪ್ಗಳಿರುತ್ತೆ, ಸಿರಾಮಿಕ್ ಕ್ಲಿಪ್ ಅಂತ ಹೇಳ್ತೀವಿ. ಒಳಭಾಗದಲ್ಲಿ ಹಲ್ಲಿಗೆ ಹೊರಗಡೆ ಕಾಣಿಸ್ತಾ ಇರೋದಂಗೆ ಒಳಗಡೆ ಭಾಗದಲ್ಲಿ ಹಾಕೋದು ಲಿಂಗೋಲ್ ಆರ್ಥೋಡಾಂಟಿಕ್ಸ್ ಅಂತ ಹೇಳ್ತೀವಿ. ಇದರಲ್ಲೇನೆ ಗೋಲ್ಡ್ ಬ್ರೇಸಸ್ ಅಂತ ಬರುತ್ತೆ, ಮತ್ತು ಕ್ಲಿಯರ್ ಅಲೈನರ್ಸ್ ಅಂತ ಹೇಳಿ. ಈ ಅಲೈನರ್ಸಲ್ಲಿ ಕ್ಲಿಯರ್ ಟ್ರೇ ಉಪಯೋಗಿಸಿ ಹಲ್ಲನ್ನ ಚಿಕಿತ್ಸೆ, ಉಬ್ಬು ಹಲ್ಲು, ಹಲ್ಲು ಕಿಂಡಿಗಳು ಕ್ಲೋಸ್ ಮಾಡ್ಬೋದು. ಸೊ ಇಷ್ಟು ವಿಧವಾದ ಕ್ಲಿಪ್ಗಳು ಇರುತ್ತದೆ. ಈ ಕ್ಲಿನಿಕಲ್ಲಿ ಎಲ್ಲನೂ ನಾವು ಮಾಡ್ತೇವೆ. ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಕೇಳ್ಪಟ್ಟು ಯಾವ ತರ ನಡೆಯುತ್ತೆ ಸರ್? ಯಾವ ವ್ಯಕ್ತಿಗಳಿಗೆ ಆ ಟ್ರೀಟ್ಮೆಂಟ್ನ ಮಾಡ್ಬೇಕಾಗಿ ಬರುತ್ತೆ? ರಕ್ತನಾಳದೊಳಗೆ ಯಾವಾಗ ಈ ಕ್ಯಾವಿಟಿ ರಕ್ತನಾಳದವರೆಗೂ ಹೋಗಿ ಬೇರಲ್ಲಿ ನಿಮಗೆ ಪಸ್ ಫಾರಮ್ ಆಗುತ್ತೆ, ಅವಾಗ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಇದು ಯಾವ ರೀತಿ ಅಂದರೆ ಒಂದು ರಿಮರ್ಸ್ ಫೈಲ್ಸ್ ಅಂತ ಬರುತ್ತೆ, ಅದರಲ್ಲಿ ನಾವು ಈ ಪಸ್ ಎಲ್ಲನೂ ಡ್ರೈನ್ ಮಾಡ್ಕೊಂಡು ಬರ್ತೀವಿ. ಬಾಯಿ ಸ್ವಚ್ಛತೆ ಕಾಪಾಡೋದ್ರಿಂದ ನಾವು ಹುಳುಕನ್ನು ನಿಲ್ಲಿಸ್ಬೋದು. ಏನಿಲ್ಲ, ಡೈಲಿ ಅದೇ 2 ಟೈಮ್ಸ್ ಬ್ರಷ್ ಮಾಡಬೇಕು, ಮೌತ್ ವಾಶ್ ಮಾಡಬೇಕು. ಏನೇ ಅಂಟು ಪದಾರ್ಥ ತಿಂದರೂ ಬಾಯಿ ವಾಶ್ ಮಾಡ್ಕೋಬೇಕು. ಊಟ ಎಷ್ಟೊತ್ತು ಹಲ್ ಮೇಲೆ ಇರುತ್ತೋ ಅಷ್ಟು ನಿಮಗೆ ಬೇಗ ಹಾಳಾಗುತ್ತೆ. ಸರ್ ವಯಸ್ಸಾಗಿರೋರಿಗೆ ಕಾಮನ್ ಆಗಿ ಏನಾದರೂ ತಿನ್ಬೇಕು ಅನ್ನೋ ಆಸೆ ಇರುತ್ತೆ, ಸೊ ಆದರೆ ಅವ್ರಿಗೆ ಹಲ್ಗಳಿರೋದಿಲ್ಲ. ಆ ಥರ ಟೈಮಲ್ಲಿ ಹಲ್ ಸೆಟ್ನ ಹಾಕ್ಬೋದಾ? 100% ವಯಸ್ಸಾದವ್ರಿಗೆ ಡೆಂಚರ್ ಅಂತ ಹೇಳ್ತೀವಿ. ಈ ರೀತಿ ಡೆಂಚರ್ ಅಂತ ಮಾಡ್ಕೊಡ್ತೀವಿ ಅವ್ರಿಗೆ. ಅದರಲ್ಲಿ 2-3 ವೆರೈಟೀಸ್ ಇದೆ. ಅದು ಡೆಂಚರ್, ಅದರಲ್ಲೂ ನಾವು ಇಂಪ್ಲಾಂಟ್ ಅಂತ ಎಲ್ಲ ಮಾಡಿ ಪರ್ಮನೆಂಟ್ ಫಿಕ್ಸು ಮಾಡ್ಬೋದು ಕೆಲವೊಂದು ಪೇಷಂಟ್ಸ್ಗೆ. ಸೊ ಈ ಥರ ಡೆಂಚರ್ಸು ನಾವು ಮಾಡ್ಕೊಡ್ತೀವಿ ಏಜ್ ಆದವ್ರಿಗೆ. ನಾವು ಆಗಲೇ ಒಂದು 10-12 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ತುಂಬ ನೀಟಾಗಿ ಮಾಡಿಕೊಡ್ತಾರೆ, ಆ ಥರ ಏನಿಲ್ಲ. ಕ್ಲಿಯರಿಟಿ ಇರೋದಕ್ಕೇನೆ ಈಗ ಮತ್ತೆ ಮಗಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಮಗೆ ಬಹುತೇಕ ಪ್ರಶ್ನೆಗಳು ಬಂದಂತಹದ್ದು ಅಲ್ಲಿಗೆ ಸಂಬಂಧಪಟ್ಟಂತೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ನೋವು ಖಂಡಿತವಾಗ್ಲೂ ಬಂದೇ ಬರುತ್ತೆ, ಕೆಲವೊಂದು ಸಮಯಗಳಲ್ಲಿ ಆಗಿರ್ಬೋದು. ಆ ರೀತಿಯಾಗಿ ನಮ್ಮ ಮೈಸೂರಿನಲ್ಲಿ ಒಂದಷ್ಟು ಆಸ್ಪತ್ರೆಗಳನ್ನ ವಿಚಾರಿಸಿದಾಗ, ಕೆಲವೊಂದಷ್ಟು ವ್ಯಕ್ತಿಗಳನ್ನ ಮಾತಾಡಿಸಿದಾಗ ನಮಗೆ ಗೊತ್ತಾಗಿದ್ದು ಇನ್ಕಲಲ್ಲಿ ಲೊಕೇಟ್ ಆಗಿರ್ತಕ್ಕಂತಹ ಮಾತೃ ಡೆಂಟಲ್ ಕ್ಲಿನಿಕ್. ಈ ಒಂದು ಕ್ಲಿನಿಕ್ ಅಲ್ಲಿ ದಂತಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚಿಕಿತ್ಸೆಗಳನ್ನ ನೀಡ್ತಾ ಹೋಗ್ತಾರೆ. ಈ ಒಂದು ಕ್ಲಿನಿಕ್ ಅಲ್ಲಿ ಇರ್ತಕ್ಕಂತಹ ಡಾಕ್ಟರ್ನ ಮಾತಾಡ್ಸೋಣ, ಯಾವೆಲ್ಲ ತೊಂದರೆಗಳು ಈ ಹಲ್ಲಿಗೆ ಸಂಬಂಧಪಟ್ಟಂತೆ ಆಗುತ್ತೆ ಅಂತ ಹೇಳಿ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ, ಈ ಒಂದು ಹಾಸ್ಪಿಟಲನ್ನ ತೋರಿಸ್ತಾ ಹೋಗ್ತೀನಿ. ಮೈಸೂರಿನ ಇನ್ಕಲಲ್ಲಿ ಲೊಕೇಟ್ ಆಗಿರ್ತಕ್ಕಂತಹ ಮಾತೃ ಡೆಂಟಲ್ ಕ್ಲಿನಿಕ್ ಅಲ್ಲಿ ನಾವು ಇವತ್ತಿದ್ದೀವಿ. ಖ್ಯಾತ ದಂತ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಎಷ್ಟು ವರ್ಷಗಳ ಅನುಭವವಿದೆ, ಏನೆಲ್ಲ ಚಿಕಿತ್ಸೆಗಳು ಈ ಒಂದು ಮಾತೃ ಡೆಂಟಲ್ ಕ್ಲಿನಿಕ್ ಅಲ್ಲಿ ನಡೆಯುತ್ತೆ, ಯಾವೆಲ್ಲ ಔಷಧಿಗಳನ್ನ ನಾವು ಪಡ್ಕೋಬಹುದು ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಈ ಒಂದು ದಂತ ಚಿಕಿತ್ಸೆನ ಎಷ್ಟು ವರ್ಷಗಳಿಂದ ಕೊಡ್ತಾ ಬರ್ತಾ ಇದ್ದೀರಾ? ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸರ್? ಒಂದು 26 ವರ್ಷ ಆಗಿದೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಸೊ 2000 ನವಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಆ್ಯಕ್ಚುಲಿ. ಸೊ ನಮ್ಮದು 2 ಕ್ಲಿನಿಕ್ ಇದೆ ಆ್ಯಕ್ಚುಲಿ. ಇಲ್ಲೊಂದು ಇನ್ಕಲಲ್ಲಿ ಒಂದಿದೆ, ಮೆಟ್ಕಲಲ್ಲಿ ಒಂದಿದೆ. ಸೊ ಒಂದು 26 ವರ್ಷದಿಂದ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ನಗು ಎಷ್ಟು ಮುಖ್ಯ ಅನ್ನೋ, ನಕ್ಕಾಗ ಹಲ್ಗಳು ಕೂಡ ಕಾಣೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಕೆಲವೊಬ್ಬರಿಗೆ ಚಿಕ್ಕ ವಯಸ್ಸಿಂದನೇ ಹಲ್ಗಳು ನೋವು ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಕ್ಲೀನಿಂಗು ಕಲೆಗಳು ಕೂತಿರುತ್ತಲ್ಲ, ಅದು ಕ್ಲೀನಿಂಗ್ ಯಾವ ಥರ ಪ್ರೊಸೆಸಿಂಗ್ ಇರುತ್ತೆ ಸರ್? ಯೂಶ್ವಲಿ ಸಹಜವಾಗಿ ಡೈಲಿ 2 ಸಲ ಬ್ರಷ್ ಮಾಡಬೇಕಾಗುತ್ತೆ. ಬೆಳಗ್ಗೆ ನಾವು ಎದ್ದ ಮೇಲೆ ಯಾವ ಥರ 1 ಸಲ ಬ್ರಷ್ ಮಾಡ್ತೀವಿ,
ಅದೇ ರೀತಿ ಮಲಗಬೇಕಾದ್ರೆ ಒಂದು ಸಲ ಬ್ರಷ್ ಮಾಡಬೇಕಾಗತ್ತೆ. ಡೈಲಿ 2 ಸಲ ಬ್ರಷ್ ಮಾಡೋದ್ರಿಂದ ನೀವು ಹಲ್ಲನ್ನ ಸ್ವಚ್ಛತೆಯನ್ನು ಕಾಪಾಡ್ಕೋಬೋದು. ದಿನಕ್ಕೆ 2 ಸಲ. ಸರ್ ಇದೇ ಬ್ರಷ್ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಬೇಕು ಅನ್ನೋದೇನಾದರೂ ಇದೆಯಾ? ಬ್ರಷ್ ಹಲ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಎವ್ರಿ 3 ಮಂತ್ಸ್ ಒಂದು ಸಲ ಬ್ರಷ್ನ ಚೇಂಜ್ ಮಾಡ್ಕೊಂಡು ಬಂದರೆ ಉತ್ತಮ. ಸರ್ ಇವಾಗ ಹಲ್ಗಳು ಉಳ್ಕಲ್ಲಾಗಿರುತ್ತೆ, ಉಳ್ಕಲ್ಲು. ಸೊ ಅದನ್ನ ಯಾವ ರೀತಿಯಾಗಿ ಕ್ಲೀನಿಂಗ್ ಮಾಡ್ಬೋದು, ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಸರ್ ಉಳ್ಕಲ್ಲಿಗೆ? ನಮ್ಮಲ್ಲಿ ಸಹಜವಾಗಿ ಉಳ್ಕಲ್ ಆಗಬೇಕಾದ್ರೆ ಬಿಗಿನಿಂಗಲ್ಲೇ ನಾವು ಫಿಲ್ಲಿಂಗ್ ಮಾಡ್ಕೊಳ್ತೀವಿ. ಸಿಲ್ವರ್ ಫಿಲ್ಲಿಂಗ್ ಅಂತ ಇದೆ, ಕಾಂಪೋಸಿಟ್ ಫಿಲ್ಲಿಂಗ್ ಅಂತ ಇದೆ, ಗ್ಲಾಸ್ ಐನಮರ್ ಸಿಮೆಂಟ್ ಅಂತ ಇದೆ. ಈ ಥರ ನಾನಾ ರೀತಿ ಫಿಲ್ಲಿಂಗ್ಸ್ ಇದೆ. ನೀವು ಸ್ಟಾರ್ಟಿಂಗಲ್ಲೇ ಫಿಲ್ಲಿಂಗ್ ಮಾಡೋದ್ರಿಂದ ಮುಂದೆ ಹಲ್ಲು ನೋವು ಬರೋದನ್ನ ತಡೆಗಟ್ಬೋದು ನೀವು. ಈಗ ಹಲ್ ಕ್ಲೀನಿಂಗ್ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಬೇವಿನ ಕಡ್ಡಿಗಳನ್ನ ಯೂಸ್ ಮಾಡಿ ಹಲ್ಗಳು ಕ್ಲೀನ್ ಆಗ್ತಿತ್ತು. ಇವತ್ತಿನ ಕಾಲದಲ್ಲಿ ಡ್ರಿಂಕ್ಸ್ ಸ್ಮೋಕು ಮಾಡೋದ್ರಿಂದ ಜಾಸ್ತಿ ಎಫೆಕ್ಟ್ ಆಗ್ತಿದೆ ಹಲ್ಗಳ ಮೇಲೆ. ಸೊ ಯಾವ ಥರ ಪರಿಣಾಮ ಬೀರುತ್ತೆ ಸರ್ ಅದು? ಸ್ಮೋಕಿಂಗ್ ಮಾಡೋದ್ರಿಂದ ಸಹಜವಾಗಿ ಸ್ಟಾರ್ಟಿಂಗಲ್ಲಿ ಸ್ಟೈನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಆ ಸ್ಟೈನ್ಸ್ ಏನಾಗುತ್ತೆ, ಅದಕ್ಕೆ ಕ್ಲೀನ್ ಮಾಡದೇ ಇದ್ರೆ ನಿಮ್ಗೆ ಏನಾಗುತ್ತೆ, ಲೇಟರ್ ಅದು ಪ್ಲಾಗ್ ಅಂತ ಆಗುತ್ತೆ. ಪ್ಲಾಗಿಂದ ಏನಾಗುತ್ತೆ, ಅದು ಹಾರ್ಡಾಗಿ ಬರ್ತಾ ಕ್ಯಾಲ್ಕುಲಸ್ ಅಂತ ಆಗುತ್ತೆ. ಸೊ ನಾವು ಇನ್ ಟೈಮ್ ಎವ್ರಿ 6 ಮಂತ್ಸ್ ಒಂದ್ಸಲ ಡೆಂಟಿಸ್ಟ್ ಹತ್ರ ಹೋಗಿ ಕ್ಲೀನಿಂಗ್ ಮಾಡಿಸ್ಕೊಂಡು ಆ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ನಿಮಗೆ ಮುಂದೆ ಗಮ್ ಡಿಸೀಸ್ ಈ ಥರದ್ದೇನೋ ಸಮಸ್ಯೆಗಳು ಬರೋದಿಲ್ಲ. ಸರ್ ಇವಾಗ ಜಾಸ್ತಿ ಜನಕ್ಕೆ ಹಲ್ಲು ಉಬ್ಬಾಗ್ತಾ ಇರುತ್ತೆ. ಸೊ ಅದನ್ನ ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಂತ? ನಾವು ಅದನ್ನು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸಹಜವಾಗಿ ಅದು ಹಲ್ಲು ಉಬ್ಬು, ಈ ವಕ್ರದಂಥ ಚಿಕಿತ್ಸೆ ಅಂತ ಹೇಳ್ತೀವಿ. ನಾವು ಅದನ್ನು ಸಹಜವಾಗಿ ಈ ಬ್ರೇಸಸ್ ಅಂತ ಹಾಕಿ ಟ್ರೀಟ್ಮೆಂಟ್ ಮಾಡ್ತೀವಿ. ಅದು 13 ವರ್ಷ 14 ವರ್ಷದಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಉಬ್ಬನ್ನ ನಾವು ತಡೆಗಟ್ಬೋದು. ಸರ್ ಸಾಕಷ್ಟು ಜನ ಹೇಳ್ತಾರೆ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಬೆರಳಿನಿಂದ ಈ ಥರ ಕೆಚ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂತ. ಅದೇನಾದರೂ ಎಫೆಕ್ಟ್ ಆಗುತ್ತಾ ಅಂತ? ಏನಿಲ್ಲ, ಈ ಫಿಸಿಯೋಥೆರಪಿ ಥರ ಅದನ್ನ ಪ್ರೆಷರ್ ಕೊಟ್ಟು ಮಾಡ್ತಾರೆ ಕೆಲವೊಬ್ರು. ಬಟ್ ನೀವು ಏನೇ ಮಾಡೋದು ಅದು ಫಸ್ಟು ಪ್ರೈಮರಿ ನೀವು ಬರಬೇಕಾಗಿರೋದು ಡೆಂಟಿಸ್ಟ್ ಹತ್ರ. ನೀವು ಅದು ರಿಸಲ್ಟ್ ಸಿಗಲ್ಲ ನಿಮಗೆ, ಅದು ಸಿಗಲ್ಲ. ಸರ್ ಇವಾಗ ಹಲ್ಲು ಹುಬ್ಬಾಗಿರೋದಕ್ಕೆ ಇದು ಸಿಕ್ತು. ಈಗ ಕ್ಲಿಪ್ಸ್ಗಳನ್ನ ಹಾಕ್ತಾರಲ್ಲ, ಅದು ಎಷ್ಟು ಮಂತ್ ಇರುತ್ತೆ? ಆರ್ಡರ್ ವೈಸ್ ಹೋಗುತ್ತಾ? ಅದು ಸಹಜವಾಗಿ 1 ಇಯರ್ 1.5 ಇಯರ್ವರೆಗೂ ಟ್ರೀಟ್ಮೆಂಟ್ ಕೊಡ್ತೀವಿ. ಉದಾಹರಣೆ ನಾವು ಇಲ್ಲೇ ಟ್ರೀಟ್ಮೆಂಟ್ ಅದನ್ನೇ ಮಾಡ್ತಾ ಇರೋದು ನಾವು. ಈಗ ಲೈವ್ ನೀವು ನೋಡ್ಬೋದು ಅದನ್ನು. ಸೊ ಈ ಥರ ಟ್ರೀಟ್ಮೆಂಟ್ ಬ್ರೇಸಸ್ ಅಂತ ಹಾಕಿ ನಾವು ಆಲ್ಮೋಸ್ಟ್ ಇದು ನಾವು ಕರೆಕ್ಷನ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅಲೈನ್ಮೆಂಟ್ನ ನಾವು ಕರೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಈ ಒಂದು ಪೇಷಂಟಲ್ಲಿ ನಮಗೆ ಉಬ್ಬು ಹಲ್ಲು ಇದೆ ಮತ್ತು ವಕ್ರತೆ ಇದೆ. ಇಲ್ಲಿ ತಮಗೆ ಕಾಣಿಸ್ಬೋದು, ಈ ಹಲ್ಲಿಗೆ ಜಾಗ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಹಲ್ಲು ತೆಗೆದಿರ್ತೀವಿ. ಈ ಜಾಗಕ್ಕೆ ಈ ಹಲ್ಲುಗಳು ಹಿಂದೆ ಹೋಗಿ ಕೂಡ್ಕೊಳ್ಳುತ್ತೆ, ಉಬ್ಬು ಸಹ ಕಮ್ಮಿ ಆಗುತ್ತೆ. ಇದು ತಿಂಗಳಿಗೆ ಒಂದ್ಸಲಿ ಆಕ್ಟಿವೇಶನ್ ಅಂತ ಹೇಳ್ತೀವಿ. ಆಕ್ಟಿವೇಶನ್ ಮಾಡಲಿಕ್ಕೆ ಚಿಕಿತ್ಸೆ ಶುರು ಮಾಡಿದ್ಮೇಲೆ ತಿಂಗಳಿಗೆ ಒಂದ್ಸಲಿ ಬಂದು ಚಿಕಿತ್ಸೆ ಮಾಡಿಸ್ಕೊಂಡು ಪೇಷಂಟ್ ಹೋಗ್ತಾರೆ. 1 ರಿಂದ 1.5 ವರ್ಷದಲ್ಲಿ ಪೂರ್ತಿಯಾಗಿ ಹಲ್ಲು ಉಬ್ಬು ಕಮ್ಮಿ ಆಗುತ್ತೆ. ಅದರಲ್ಲಿ ಹಲ್ಲು ಮಧ್ಯೆ ಕಿಂಡಿ ಇರ್ಬೋದು, ಉಬ್ಬು ಹಲ್ಲಿರ್ಬೋದು, ವಕ್ರತೆ ಇರ್ಬೋದು, ಇದೆಲ್ಲ ಈ ಥರ ಫಿಕ್ಸ್ಡ್ ಕ್ಲಿಪ್ಪಲ್ಲಿ ಸಹಾಯದಿಂದ ನಾವು ಸರಿ ಮಾಡ್ತೇವೆ. ಇನ್ನು ಕೆಲವು ಮಕ್ಕಳಲ್ಲಿ ಬೆಳವಣಿಗೆ ಸ್ಟೇಜಲ್ಲಿ ಮೇಲೆ ದವಡೆ ಚಿಕ್ಕದಾಗಿದ್ದು ಕಮ್ಮಿ ಬೆಳವಣಿಗೆ ಆಗಿದ್ರು ಸಹ ಹೊರಗಡೆಯಿಂದ ನಾವು ಹಾಕುವಂಥ ಫೇಸ್ ಮಾಸ್ಕಿಂದ ಮೇಲೆ ದವಡೆನೂ ಸಹ ಮುಂದಕ್ಕೆ ತರಬಹುದು. ಉಬ್ಬು ಜಾಸ್ತಿ ಇದ್ದು ಮೇಲ್ದವಡೆ ಮುಂದೆ ಇದ್ರೂ ಸಹ ಹೆಡ್ ಗೇರ್ ಅಂತ ಹೇಳಿ ಮೇಲ್ಗಡೆಯಿಂದ ಅದನ್ನು ತಡೆ ಹಿಡಿಬೋದು ಮೇಲೆ ದವಡೆ. ಅದೇ ಥರ ಕೆಳದವಡೆ ಜಾಸ್ತಿ ಬೆಳೆದ್ರು ಅದನ್ನು ತಡೆ ಹಿಡಿಬೋದು. ಕಮ್ಮಿ ಬೆಳವಣಿಗೆ ಆಗಿದ್ರು ದವಡೆಯನ್ನು ಸರಿಪಡಿಸ್ಬೋದು. ಅದು ಮಿಕ್ಸ್ ಡೆಂಟಿಷನ್ ಬೆಳವಣಿಗೆ ಸ್ಟೇಜಲ್ಲೂ ಸಹ ಮಾಡ್ಬೋದು. ಪ್ರಮಾಣದ ಮೇಲೆ, ವಕ್ರತೆ ಪ್ರಮಾಣದ ಮೇಲೆ 6 ತಿಂಗಳಿಗೂ ಮುಗಿಯುವಂಥ ಚಿಕಿತ್ಸೆಗಳು ಇರುತ್ತೆ. ಸಣ್ಣ ಗ್ಯಾಪ್ಗಳಿದ್ರೆ, ಹಲ್ಲು ಮಧ್ಯೆ ಸಣ್ಣ ಸಂಧಿಗಳಿದ್ರೆ ಅದು 6 ತಿಂಗಳಲ್ಲೂ ಕ್ಲೋಸ್ ಆಗುತ್ತೆ. ಹಲ್ಲು ತೆಗೆದು ನಾವು 7 ರಿಂದ 8 ಮಿಲಿಮೀಟರ್ ಹಿಂದಕ್ಕೆ ತೊಗೊಂಡು ಹೋಗಬೇಕಾದಾಗ ಮಾತ್ರ 1 ರಿಂದ 1.5 ವರ್ಷ ಬೇಕಾಗುತ್ತೆ. ಇಲ್ಲ, ಏನೇ ಇದ್ರೂ ಡಿಸ್ಕಂಫರ್ಟು 1 ಅಥವಾ 2 ದಿನ ಟೈಟ್ ಮಾಡಿ 1-2 ದಿನ ಇರುತ್ತೆ. ಅದಾದಮೇಲೆ ಅದು ನ್ಯಾಚುರಲ್ ಪ್ರೋಸೆಸ್, ಅದು ನ್ಯಾಚುರಲ್ ಆಗಿ ಸರಿಯಾಗ್ತಾ ಹೋಗುತ್ತೆ. ಚಿಕ್ಕ ಮಕ್ಕಳಿಗೆ ಎಷ್ಟು ವರ್ಷದಿಂದ ಈ ಹಲ್ ಕ್ಲಿಪ್ಸ್ಗಳನ್ನ ಹಾಕಿಸ್ಬೋದು ಅಂತ ಹೇಳಿ? ಈಗ ಏನಂದ್ರೆ ಹಲ್ಲಿನ ಸಮಸ್ಯೆ ಇದ್ದು ಈಗ ಫಿಕ್ಸ್ಡ್ ಕ್ಲಿಪ್ ಅಂತ ಏನು ಹೇಳ್ತೀವಿ, ಈ ತರ ಕ್ಲಿಪ್ ಹಾಕೋದು ಎಲ್ಲ ಪರ್ಮನೆಂಟ್ ಹಲ್ಲು ಬಂದ ಮೇಲೆ. ದವಡೆಯ ಸಮಸ್ಯೆ ಇದ್ದರೆ ಮೇಲು ದವಡೆ ಹಿಂದೆ ಉಳ್ಕೊಂಡಿರುತ್ತೆ, ಕೆಲವರಲ್ಲಿ ಕೆಳದವಡೆನೇ ಮುಂದೆ ಬಂದಿರುತ್ತೆ. ಕೆಳದವಡೆ ಮುಂದೆ ಇದ್ದಾಗ ಮೇಲೆ ದವಡೆ ಮುಂದಕ್ಕೆ ತರಲಿಕ್ಕೆ ಫೇಸ್ ಮಾಸ್ಕ್ ಅಂತ ಯೂಸ್ ಮಾಡಿ ಮೇಲೆ ದವಡೆನ ಹೊರಗಡೆ ತಗೊಳ್ಳೋ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಮೇಲೆ ದವಡೆ ತುಂಬ ಮುಂದೆ ಇದ್ದಲ್ಲಿ ಅಂಥವರಲ್ಲಿ ನಾವು ಹೆಡ್ ಗೇರ್ ಅಂತ ಹೇಳಿ ಹೊರಗಡೆ ಮೂಳೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ದವಡೆಯನ್ನು ತಡೆ ಹಿಡಿಬೋದು. ಅದು 8 ರಿಂದ 12 ವಯಸ್ಸು ಮಕ್ಕಳಲ್ಲಿ ಮಾಡ್ಬೋದು. ಅದೇ ರೀತಿ ಕೆಳದವಡೆ ಮುಂದೆ ಇದ್ದಲ್ಲಿ ಅಥವಾ ಹಿಂದೆ ಇದ್ದಲ್ಲಿ ಅದಕ್ಕೆ ತಕ್ಕ ಚಿಕಿತ್ಸಾ ವಿಧಾನಗಳು ನಮ್ಮಲ್ಲಿ ಸೌಲಭ್ಯ, ಇಲ್ಲಿ ಅವಕಾಶ, ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇಲ್ಲಿದೆ. ಹಲ್ಲಿನ ಸಮಸ್ಯೆಗಳು ವಕ್ರತೆ, ಹಲ್ಲು ಮಧ್ಯೆ ಕಿಂಡಿ, ಇಂಥ ಸಮಸ್ಯೆಗಳಿಗೆ ಫಿಕ್ಸ್ಡ್ ಕ್ಲಿಪ್ ಹಾಕಿ ಸರಿ ಮಾಡಬಹುದು. ಅದು
ಫಿಕ್ಸ್ಡ್ ಕ್ಲಿಪ್ ಹಾಕಲಿಕ್ಕೆ 12 ವಯಸ್ಸು ಆಗಿರಬೇಕು. ಅಲ್ಲಿ ಬೇರೆಲ್ಲ ತಯಾರಾಗಿರುತ್ತೆ. 12 ವಯಸ್ಸು ಮೇಲೆ ಫಿಕ್ಸ್ಡ್ ಕ್ಲಿಪ್ ಹಾಕ್ಬಿಟ್ಟು ಹಲ್ಲಿ ಮಧ್ಯೆ ಕಿಂಡಿ ಆಗಲಿ, ವಕ್ರತೆ ಇರೋದನ್ನ ಸರಿಪಡಿಸೋದಾಗ್ಲಿ, ಉಬ್ಬು ಹಲ್ಲನ್ನು ಹಿಂದಕ್ಕೆ ತೊಗೊಂಡೋಗ್ಲಾಗಿ ಸಾಧ್ಯತೆಗಳಿದೆ. ಸರ್, ಇವಾಗ ಮಿಡಲ್ ಏಜ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಅವರು ಕೂಡ ಟ್ರೀಟ್ಮೆಂಟ್ ತಗೋಬಹುದು? ಹೌದೌದು, ನಮ್ಮಲ್ಲಿ ಈವನ್ ಅಡಲ್ಟ್ಸ್ ತನಕನೂ ಸಹ ಟ್ರೀಟ್ಮೆಂಟ್ ಮಾಡ್ಬೋದು. ಅದು ಅವರಲ್ಲಿ ಏನು ಸಮಸ್ಯೆ ಇದೆ ಅದು ನೋಡಿ. ಕೆಲವರಲ್ಲಿ ವಯಸ್ಸಾದ ಮೇಲೂ 25ರಿಂದ 30 ವಯಸ್ಸಿನಲ್ಲಿ ಹಲ್ಲು ಮಧ್ಯೆ ಕಿಂಡಿಗಳು ಬೀಳೋ ಸಾಧ್ಯತೆ ಇರುತ್ತೆ. ಮೂಳೆ ಸಪೋರ್ಟು, ಹಲ್ಲಿನ ಸುತ್ತ ಇರೋ ಮೂಳೆ ಭಾಗ, ಒಸಡು ಆರೋಗ್ಯವಾಗಿದ್ದಲ್ಲಿ ಅವರಲ್ಲೂ ಸಹ ಸಣ್ಣ ಪ್ರಮಾಣದ ಚಿಕಿತ್ಸೆ ಮಾಡಬಹುದು. ಸರ್, ಫುಡ್ ಏನಾದ್ರೂ ವೇರಿಯೇಷನ್ ಮಾಡ್ಬೇಕಾ ಅಥವಾ ಲಿಮಿಟೆಡ್ ಫುಡ್ ಯಾವ ತರ ತಿನ್ಬೇಕಾಗುತ್ತೆ ಸರ್? ಅಲ್ಲ, ಅವರು ಕ್ಲಿಪ್ ಚಿಕಿತ್ಸೆ, ಫಿಕ್ಸ್ಡ್ ಕ್ಲಿಪ್ ಚಿಕಿತ್ಸೆ ಮಾಡ್ತಿರೋರು ಎಲ್ಲಾ ರೀತಿಯ ಆಹಾರ ತಿನ್ಬೋದು. ಮುಂದುಗಡೆ ಹಲ್ಲಿಂದ ನೇರವಾಗಿ ಕಚ್ಚಬಾರದು. ಸೇಬಿಕಾಯಿ, ಸೇಬು, ಕಬ್ಬು ಅಂತ ಅದನ್ನೆಲ್ಲ ಚೂರು ಮಾಡಿ ಹಿಂದೆ ಹಲ್ಲಲ್ಲಿ ತಿನ್ಬೇಕಾಗತ್ತೆ. ಮುಂದುಗಡೆ ಹಲ್ಲಲ್ಲಿ ನೇರವಾಗಿ ಕಚ್ ಮಾಡೋದು. ಮತ್ತೆ ಸ್ವಚ್ಛತೆ ಕಾಪಾಡ್ಕೋಬೇಕು. ದಿನಕ್ಕೆ 2 ಸಲ ರಾತ್ರಿ ಊಟ ಆದಮೇಲೂ ಸಹ ಬ್ರಷ್ ಮಾಡೋದು. ಇದರಿಂದ ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಆಯ್ತು. ಕ್ಲಿಪ್ ಟ್ರೀಟ್ಮೆಂಟ್ ತಗೊಳ್ತಾ ಇರೋರು ಸ್ವಚ್ಛತೆ ಕಾಪಾಡಬೇಕು. ಸರ್, ಕ್ಲಿಪ್ ನ ರಿಮೂವ್ ಮಾಡಿ ಅಥವಾ ವೇರ್ ಮಾಡಬಹುದು? ಅದಲ್ಲಿ ಇದು 2 ವಿಧಾನ ಟ್ರೀಟ್ಮೆಂಟ್ ಇರುತ್ತೆ. ರಿಮೂವಬಲ್ ಕ್ಲಿಪ್ ಇರುತ್ತೆ. ಈಗ ತಾವು ನೋಡ್ತಿರೋದು ಫಿಕ್ಸ್ಡ್ ಕ್ಲಿಪ್. ರಿಮೂವಬಲ್ ಕ್ಲಿಪ್ ಅಲ್ಲಿ ಸಣ್ಣ ಪ್ರಮಾಣದ ಮೂವ್ಮೆಂಟ್ಸ್ಗಳು ಮಾಡಬಹುದು. ಒಂದೇ ಒಂದು ಹಲ್ಲನ್ನ ಸ್ವಲ್ಪ ಹಿಂದಕ್ಕೆ ಮುಂದೆ ಇರುತ್ತೆ, ಅದಕ್ಕೆ ಕಿಂಡಿ ಇರುತ್ತೆ. ಒಂದೇ ಒಂದು ಹಲ್ಲು ತಗೊಳ್ಬೇಕಾದ್ರೆ ರಿಮೂವಬಲ್ ಆಗುತ್ತೆ. ಎಲ್ಲ ಹಲ್ಲು ಒಟ್ಟಿಗೆ ಗ್ರೂಪ್ ಆಗಿ ಎಲ್ಲ ಹಲ್ಲು ಹಿಂದಕ್ಕೆ ತಗೊಳ್ಳೋಗಾಗ್ಲಿ ಒಂದೇ ಸಮ ಮಾಡಲಿಕ್ಕೆ ಫಿಕ್ಸ್ಡ್ ಕ್ಲಿಪ್ ಬೇಕು. ಸಣ್ಣ ಪ್ರಮಾಣದ ಚಿಕಿತ್ಸೆ ರಿಮೂವಬಲ್ ಅಲ್ಲೂ ಆಗುತ್ತೆ. ಇದು ಫಿಕ್ಸ್ಡ್ ಕ್ಲಿಪ್ಪು ಡಾಕ್ಟ್ರೇ ನಾವಾಗೆ ಸ್ಪೆಷಲಿಸ್ಟೇ ಟ್ರೀಟ್ಮೆಂಟ್ ಕೊಡ್ತೀವಿ. ಟೈಟ್ ಮಾಡೋದು, ಚಿಕಿತ್ಸೆ ಪ್ರತಿ ತಿಂಗಳು ಬಂದು ಮಾಡಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸರ್, ಇವಾಗ ಹಲ್ಗಳಿಗೆ ಕ್ಲಿಪ್ಗಳನ್ನ ಹಾಕ್ಬೇಕಾದ್ರೆ ಯಾವ ಐಟೆಕ್ ಟ್ರೀಟ್ಮೆಂಟ್ ನ ಬಳಸ್ತೀರಾ ಸರ್, ಎಕ್ವಿಪ್ಮೆಂಟ್ಸ್ಗಳನ್ನ? ಅದೇ, ಇದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಕ್ಲಿಪ್ಗಳಿರುತ್ತೆ. ಈ ಥರ ಸ್ಟೀಲ್ ಕ್ಲಿಪ್ಪು, ಹಲ್ಲಿನ ಬಣ್ಣದೇ ಕ್ಲಿಪ್ಗಳಿರುತ್ತೆ, ಸೆರಾಮಿಕ್ ಕ್ಲಿಪ್ ಅಂತ ಹೇಳ್ತೀವಿ. ಮತ್ತು ಒಳಭಾಗದಲ್ಲಿ ಹಲ್ಲಿಗೆ ಹೊರಗಡೆ ಕಾಣಿಸ್ತಾ ಇರೋದಂಗೆ ಒಳಗಡೆ ಭಾಗದಲ್ಲಿ ಹಾಕೋದು ಲಿಂಗೋಲ್ ಆರ್ಥೋಡಾಂಟಿಕ್ಸ್ ಅಂತ ಹೇಳ್ತೀವಿ. ಇದರಲ್ಲೇನೆ ಗೋಲ್ಡ್ ಬ್ರೇಸಸ್ ಅಂತ ಬರುತ್ತೆ. ಮತ್ತು ಕ್ಲಿಯರ್ ಅಲೈನರ್ಸ್ ಅಂತ ಹೇಳಿ, ಈ ಅಲೈನರ್ಸ್ ಅಲ್ಲಿ ಕ್ಲಿಯರ್ ಟ್ರೇ ಉಪಯೋಗಿಸಿ ಹಲ್ಲನ್ನ ಚಿಕಿತ್ಸೆ, ಉಬ್ಬು ಹಲ್ಲು ಕಿಂಡಿಗಳು ಕ್ಲೋಸ್ ಮಾಡಬಹುದು. ಸೊ ಇಷ್ಟು ವಿಧವಾದ ಕ್ಲಿಪ್ಗಳು ಇರುತ್ತದೆ. ಈ ಕ್ಲಿನಿಕಲ್ಲಿ ಎಲ್ಲನೂ ನಾವು ಮಾಡ್ತೇವೆ. ಓಕೆ ಸರ್, ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಕೇಳ್ಪಟ್ಟು ಯಾವ ತರ ನಡೆಯುತ್ತೆ ಸರ್? ಯಾವ ವ್ಯಕ್ತಿಗಳಿಗೆ ಆ ಟ್ರೀಟ್ಮೆಂಟ್ ನ ಮಾಡ್ಬೇಕಾಗಿ ಬರುತ್ತೆ? ರೂಟ್ ಕೆನಾಲ್ ಸಹಜವಾಗಿ ನಾವು ಅಲ್ಲಿ ಪೈನ್ ಬಂದಾಗ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಸಹಜವಾಗಿ ಅಲ್ಲನ್ನ ತೆಗೆಯೋದು ಬದಲು ಅಲ್ಲನ್ನ ಸೇವ್ ಮಾಡೋದಕ್ಕೆ ಅದನ್ನು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಪ್ರತಿಯೊಂದರಲ್ಲೂ 3 ಲೇಯರ್ ಇರ್ತದೆ. ಆ್ಯಕ್ಚುಲಿ ಎನಾಮಲ್, ಡೆಂಟಿನ್ ಪಲ್ಪ್ ಅಂತ ಬರ್ತೀವಿ. ಈ ಪಲ್ಪ್ ಟಿಶ್ಯೂ ಒಳಗಡೆ ಯಾವಾಗ ಉಳ್ಕಲ್ ರಕ್ತನಾಳದವರೆಗೂ ಹೋಗುತ್ತೆ ಆವಾಗ ನಿಮಗೆ ಪೈನ್ ಸ್ಟಾರ್ಟ್ ಆಗುತ್ತೆ. ರಕ್ತನಾಳದೊಳಗೆ ಯಾವಾಗ ಈ ಕ್ಯಾವಿಟಿ ರಕ್ತನಾಳದವರೆಗೂ ಹೋಗಿ ಬೇರಲ್ಲಿ ನಿಮಗೆ ಪಸ್ ಫಾರಮ್ ಆಗುತ್ತೆ, ಆವಾಗ ಪೈನ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಇದು ಯಾವ ರೀತಿ ಅಂದರೆ, ಒಂದು ರೀಮರ್ಸ್ ಫೈಲ್ಸ್ ಅಂತ ಬರುತ್ತೆ. ಅದರಲ್ಲಿ ನಾವು ಈ ಪಸ್ ಎಲ್ಲನೂ ಡ್ರೈನ್ ಮಾಡ್ಕೊಂಡು ಬರ್ತೀವಿ. ನಿಮಗೆ ರೂಟ್ ಕೆನಾಲ್ ಆಗಬೇಕಾದ್ರೆ ಒಂದು 2-3 ಅಪಾಯಿಂಟ್ಮೆಂಟ್ ಬೇಕಾಗುತ್ತೆ. ಈ ಪಸ್ ಯಾವಾಗ ಡ್ರೈ ಆಗ್ತಾ ಬರ್ತದೆ, ಲಾಸ್ಟಲ್ಲಿ ಏನು ಮಾಡ್ತೀವಿ, ಈ ಪಸ್ಸು ಕಂಪ್ಲೀಟ್ ಡ್ರೈ ಆದಾಗ ಒಂದು ಗಟ್ಟ ಪರ್ಚ ಅಂತ ಹಾಕಿ ಅದನ್ನು ಸೀಲ್ ಮಾಡ್ಕೊತೀವಿ. ಅಲ್ಲಿಗೆ ನಿಮಗೆ ರೂಟ್ ಕೆನಾಲ್ ಕಂಪ್ಲೀಟ್ ಆಗುತ್ತೆ. ನಾವು ಅಲ್ಲನ್ನ ಉಳಿಸ್ಕೋಬೇಕಾದ್ರೆ ಏನು ಮಾಡ್ತೀವಿ, ಒಂದು ಕ್ರೌನ್ ಕಟ್ಟಿಂಗ್ ಅಂತ ಮಾಡ್ಕೊಂಡು ಅದ್ರ ಮೇಲೆ ನಾವು ಒಂದು ಕ್ಯಾಪ್ ಒಂದು ಫಿಕ್ಸ್ ಮಾಡ್ಕೊತೀವಿ. ಸೊ ಇದರಿಂದ ನಿಮಗೆ ರೂಟ್ ಕೆನಾಲ್ ಮಾಡಿ ನಾವೆಲ್ಲ ಉಳಿಸ್ಕೊಂಡು ಸರ್, ಇವಾಗ ಈ ರೂಟ್ ಕೆನಲ್ ನ ಚಿಕ್ಕ ಮಕ್ಳಿಗೂ ಕೂಡ ಮಾಡ್ಬೋದಾ ಅಂತ? ಬರುತ್ತೆ. ಮಕ್ಳುಗಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಅದು ಹಲ್ಲಲ್ಲಿ ಪೈನ್ ಬಂದೇ ಬರುತ್ತೆ. ಮಕ್ಳುಗಳಿಗೂ ರೂಟ್ ಕೆನಾಲ್ ಮಾಡ್ಕೊಬೋದು ನಾವು. ಸರ್, ಇವಾಗ ಚಿಕ್ಕ ಮಕ್ಕಳಿಗೆ ಯಾವ ವಯಸ್ಸಿನಿಂದ ಹಲ್ಗಳ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು? ಎಷ್ಟು ವಯಸ್ಸಿನವರೆಗೂ ಹಲ್ ಟ್ರೀಟ್ಮೆಂಟ್ ಕೊಡ್ಬೋದು ಸರ್? ಮಕ್ಳುಗಳಿಗೆ ಸಹಜವಾಗಿ 4 ವರ್ಷದಿಂದೆಲ್ಲ ಸ್ಟಾರ್ಟ್ ಆಗುತ್ತೆ ಹಲ್ ಪ್ರಾಬ್ಲಮ್ಮು. 3ಕ್ಕೆ 4ಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಹಾಲಲ್ಲು ಅಂತ ಹೇಳ್ತೀವಿ. ಯಾವಾಗ ಮಕ್ಳುಗಳು ಒಂದು 4 ವರ್ಷದಲ್ಲಿ, 3 ವರ್ಷದಲ್ಲಿ, 1.5-2 ವರ್ಷದಲ್ಲೆಲ್ಲ ಹಲ್ಲು ಸ್ಟಾರ್ಟ್ ಆಗುತ್ತೆ ಬರೋದಕ್ಕೆ. 4ರಿಂದ 5 ವರ್ಷಕ್ಕೆ ಹಾಲಲ್ಗಳು ಬಿದ್ದು ಹೊಸ ಹಲ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತೀವಿ. ಸೊ ನಿಮಗೆ ಅದು 20 ಮಕ್ಳುಗಳಲ್ಲಿ. ಸಹಜವಾಗ ಅದು ಅಷ್ಟು ಬಿದ್ದು ನಿಮಗೆ 32 ಬಂದಾಗಲೇ ಅದು ಪರ್ಮನೆಂಟ್ ಟೀತ್ ಅಂತ ಹೇಳ್ತೀವಿ ನಾವು. ಸಹಜವಾಗಿ ಮಕ್ಳುಗಳಿಗೆ 20 ಇರುತ್ತೆ, ಮಿಲ್ಕ್ ಟೂತ್ ಅಂತ ಹೇಳ್ತೀವಿ. ಸೊ ಅದು ಆ್ಯಕ್ಚುಲಿ ಬೈ ಬರ್ತ್ ನಿಮಗೆ ಅಲ್ಲೂ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದು ಮಕ್ಕಳಲ್ಲಿ ಅಪ್ ಟು 4ವರೆಗೆ ಅದು ಸ್ಟಾರ್ಟ್ ಆಗುತ್ತೆ ಬಂದು. ನಿಮ್ಗೇನಾಗುತ್ತೆ, ಮುಂದೆ ಅಲ್ಲ ಸೆಂಟ್ರಲ್ ಇನ್ಸೈಸರು, ಲ್ಯಾಟ್ರಲ್ ಇನ್ಸೈಸರ್ ಅಂತ ಏನು ಹೇಳ್ತೀವಿ, ಅದು ನಮಗೆ ಮಕ್ಕಳಲ್ಲಿ ಹಾಲಲ್ಲಿ ಬೀಳ್ತಾ ಇದ್ದಂಗೆ ನಮಗೆ ಪರ್ಮನೆಂಟಲ್ಲಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಮಕ್ಕಳಲ್ಲಿ ಸಹಜವಾಗಿ 20 ಇರುತ್ತೆ ಆ ಹಾಲಲ್ಗಳು. ಅಷ್ಟು ಬಿದ್ದ ನಂತರ ನಿಮಗೆ ಪರ್ಮನೆಂಟ್ ಹಲ್ಗಳು
ಆ ಜೊತೆಯಲ್ಲೇ ಬರುತ್ತೆ ನಿಮಗೆ ಯಾವುದು ಈ ಪರ್ಮನೆಂಟ್ ಹಲ್ಲುಗಳು. ಸರ್ ಈ ವಿಸ್ಡಮ್ ಟೀತ್ ಇಂದ ಬಹಳ ನೋವು ಪಡ್ತಾ ಇರ್ತಾರೆ, ಸೊ ಅದಕ್ಕೆ ಟ್ರೀಟ್ಮೆಂಟ್ ಯಾವ ತರ ಸಿಗುತ್ತೆ? ಸಹಜವಾಗಿ ವಿಸ್ಡಮ್ ಟೂತ್ 18ರಿಂದ 25 ವರ್ಷದಲ್ಲಿ ಬರುತ್ತೆ. ಅದು ಬರಬೇಕಾದ್ರೆ ನೀಟಾಗಿ ಬಂದರೆ ಏನೂ ಸಮಸ್ಯೆ ಆಗಲ್ಲ. ಒಂದೊಂದು ಸಲ ಆ ವಿಸ್ಡಮ್ ಟೂತ್ ಏನಾದರೂ ಅಲ್ಲೇ ಒಳಗಡೆ ಬ್ಲಾಕ್ ಆಗೋದು, ಇಂಪ್ಯಾಕ್ಟ್ ಅಂತ ಹೇಳ್ತೀವಿ, ಆ ರೀತಿ ಆದಾಗ ಏನಾಗುತ್ತೆ, ಒಂದೊಂದು ಸಲ ಎಕ್ಸ್ರೇ ಎಲ್ಲ ಮಾಡಿ ನಾವು ಅದು ಸಣ್ಣದಾಗಿ ಸರ್ಜರಿ ಮಾಡಿ ರಿಮೂವ್ ಮಾಡಬೇಕಾಗತ್ತೆ. ಸರ್ ಇವಾಗ ರಿಮೂವ್ ಮಾಡಲೇಬೇಕಾದ ಪರಿಸ್ಥಿತಿ? ಆಪ್ಷನ್ ಇಲ್ಲ ಅದು ಯಾಕೆಂದರೆ ಒಂದೊಂದು ಸಲ ಎಲ್ಲ ನಿಮಗೆ ಈ ಥರ ಉಲ್ಟಾ ಬಂದಾಗ ಏನಾಗುತ್ತೆ ನಿಮ್ಗೆ ಹಲ್ಲುಗಳು ಇದನ್ನ ಆಪ್ಷನ್ನೇ ಇಲ್ಲ, ಇದು ರಿಮೂವ್ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೆ ನಾವೊಂದು ಎಕ್ಸ್ರೇ ಮಾಡಿಕೊಂಡೆ ಅದನ್ನು ಸಣ್ಣ ಒಂದು ಸರ್ಜರಿ ಥರ ಮಾಡಿ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಿದ್ಮೇಲೆ ಯಾವುದೇ ತರ ಪ್ರಾಬ್ಲಮ್ಸ್ ಆಗಲ್ಲ ಸರ್? ಏನಾಗಲ್ಲ, ಅದು ವಿಸ್ಡಮ್ ಟೂತ್ಗಳು ರಿಮೂವ್ ಮಾಡೋದ್ರೆ ಉತ್ತಮ, ಅದಿದ್ದಷ್ಟು ನಿಮಗೆ ಸಮಸ್ಯೆನೇ ಇರುತ್ತೆ. ಈಗ ಚಿಕ್ಕ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಹಲ್ಲು ಮೇಲ್ಗಡೆ ಕೋರೆ ಅಲ್ಲಿ ಬರುತ್ತೆ, ಸೊ ಅದನ್ನ ಯಾವ ತರ ರಿಮೂವ್ ಮಾಡಬೇಕಾಗುತ್ತೆ ಬರುತ್ತೆ? ಅದು ಪರ್ಮನೆಂಟ್ ಅಲ್ಲಾದರೆ ನಾವೇನು ಮಾಡ್ತೀವಿ, ನಾವು ಇದು ಪರ್ಮನೆಂಟ್ ಅಲ್ಲಾದರೆ ನಾವೇನು ಮಾಡ್ತೀವಿ, ಆರ್ಥೋ ಕರೆಕ್ಷನ್ ಅಂತ ಹೇಳ್ತೀವಿ. ಅದೇ ಈ ಕ್ಲಿಪ್ಪೆ ವೈರಿಂಗ್ ಎಲ್ಲ ಕೊಟ್ಟು ನಾವು ಕರೆಕ್ಷನ್ ಮಾಡ್ಕೊಂಡು ಬರ್ತೀವಿ. ಈ ಪರ್ಮನೆಂಟ್ ಕೋರೆ ಹಲ್ಲುಗಳಿಗಾದರೆ ಅಕಸ್ಮಾತ್ ಎಕ್ಸ್ಟ್ರಾ ಅಲ್ಲಿದ್ರೆ ಅಂದ್ರೆ ಅದ್ರ ಮೇಲೆ ಎಕ್ಸ್ಟ್ರಾ ಇದ್ರೆ ರಿಮೂವ್ ಮಾಡೋ ಪ್ರೋಸೆಸ್ ಇದೆಯಾ? ಒಂದೊಂದು ಸಲದ್ದು ಸ್ವಲ್ಪ ಇಂಪ್ಯಾಕ್ಟ್ ಆಗಿದ್ರೆ ಅಲ್ಲೇ ಒಳಗಡೆ ಉಳ್ಕೊಂಡಿದ್ರೆ ಫ್ಯೂಚರ್ ಸಮಸ್ಯೆ ಆಗುತ್ತೆ. ಈ ಸಿಸ್ಟ್ ಫಾರ್ಮ್ ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆ ಉದ್ದೇಶಕ್ಕೆ ಅದಕ್ಕೊಂದು IOPR ಅಂತ ಒಂದು ಎಕ್ಸ್ರೇ ಮಾಡಿ ಅಲ್ಲನ್ನ ರಿಮೂವ್ ಮಾಡೋ ಸಂದರ್ಭಗಳು ಇರುತ್ತೆ. ಈಗ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಎಳುಗಳು ಪೂರ್ತಿಯಾಗಿ ಉದ್ರೋಗ್ಬೋದು ಅಥವಾ ಕೆಲವೊಂದು ಬಿಟ್ಟು ಉದ್ರೋಗಿರ್ಬೋದು, ಅಂತ ಟೈಮಲ್ಲಿ ಯಾವ್ದಾದ್ರು ಟ್ರೀಟ್ಮೆಂಟ್ ಇದೆಯಾ? ಹಲ್ಲು ನಾವು ಆಕ್ಸಿಡೆಂಟ್ ಆದಾಗ ಹಲ್ಲು ಬಿದ್ದಾಗ ನಾವೇನು ಮಾಡ್ತೀವಿ, ಸೊ ಎಷ್ಟಲ್ಲಿ ಬಿದ್ದಿದೆ ಅದು ನೋಡ್ಕೊಂಡು 2 ಥರ ಟ್ರೀಟ್ಮೆಂಟ್ ಇದೆ ಅದಕ್ಕೆ. ಒಂದು ಪರ್ಮನೆಂಟ್, ಸೊ ಫಿಕ್ಸ್ ಅಂತ ಕೊಡ್ತೀವಿ, ಫಿಕ್ಸ್ ಕ್ರೌನ್ ಅಂತ ಕೊಡ್ತೀವಿ, ಇಲ್ಲಾಂದರೆ ಇಂಪ್ಲಾಂಟ್ ಅಂತ ಮಾಡ್ತೀವಿ. ಸೊ ಪೇಷಂಟ್ ಯಾವುದರಲ್ಲಿ ಆ ಟ್ರೀಟ್ಮೆಂಟ್ ಸೂಕ್ತ ಅನ್ನಿಸ್ತದೆ, ಪೇಷಂಟ್ ಯಾವ ಥರ ನೀಡ್ ಇರುತ್ತೆ ಆ ರೀತಿ ನಾವು ಮಾಡ್ಕೊಡ್ತೀವಿ. ಸರ್ ವಯಸ್ಸಾಗಿರೋರಿಗೆ ಕಾಮನ್ ಆಗಿ ಏನಾದ್ರು ತಿನ್ಬೇಕು ಅನ್ನೋ ಆಸೆ ಇರುತ್ತೆ, ಸೊ ಆದರೆ ಅವ್ರಿಗೆ ಹಲ್ಗಳಿರೋದಿಲ್ಲ, ಆ ಥರ ಟೈಮಲ್ಲಿ ಹಲ್ಸೆಟ್ನ ಹಾಕ್ಬೋದಾ? 100% ವಯಸ್ಸಾದವ್ರಿಗೆ ಡೆಂಚರ್ ಅಂತ ಹೇಳ್ತೀವಿ, ಈ ರೀತಿ ಡೆಂಚರ್ ಅಂತ ಮಾಡಿಕೊಡ್ತೀವಿ ಅವ್ರಿಗೆ. ಅದರಲ್ಲಿ 2-3 ವೆರೈಟೀಸ್ ಇದೆ. ಅದು ಡೆಂಚರ್, ಅದರಲ್ಲೂ ನಾವು ಇಂಪ್ಲಾಂಟ್ ಅಂತ ಎಲ್ಲ ಮಾಡಿ ಪರ್ಮನೆಂಟ್ ಫಿಕ್ಸು ಮಾಡ್ಬೋದು ಕೆಲವೊಂದು ಪೇಷಂಟ್ಸ್ಗೆ. ಸೊ ಈ ಥರ ಡೆಂಚರ್ಸು ನಾವು ಮಾಡ್ಕೊಡ್ತೀವಿ ಏಜ್ ಆದವ್ರಿಗೆ. ಸರ್ ನ್ಯಾಚುರಲ್ ಆಗಿರುತ್ತಾ ತೊಳಿಬೇಕಾದ್ರೆ ಪೇನ್ ಏನು ಆಗಲ್ಲ? ಇದು ಯಾವ ಥರ ಅಂದರೆ ನೈಟ್ ಟೈಮಲ್ಲಿ ತೆಗೆದು ನೀರಲ್ಲಿ ಇಡಬೇಕಾಗತ್ತೆ, ಬೆಳಗ್ಗೆ ಎದ್ದು ಹಾಕೋಬೇಕಾಗತ್ತೆ. ಪೇಯ್ನ್ ಏನು ಬರಲ್ಲ ಇವ್ರಿಗೆ. ಒಂದು 3-4 ಸಲ ಟ್ರೀಟ್ಮೆಂಟ್ ಬಂದರೆ ಅವರು ಅಳತೆ ತಕ್ಕಾಗಿ ನಾವು ಮಾಡ್ಕೊಂಡು ನಾವು ಇಂಪ್ರೆಷನ್ ಎಲ್ಲ ಮಾಡ್ಕೊಂಡು ಅದೇ ರೀತಿ ಅವ್ರಿಗೆ ಡೆಂಚರು ಒಂದೊಂದು ಪೇಷಂಟ್ ಒಂದೊಂದು ಥರ ಡೆಂಚರ್ಸ್ ಬರ್ತದೆ, ಅವ್ರು ಅಳತೆ ರೀತಿ ನಾವು ಡೆಂಚರ್ನ ಮಾಡ್ತೀವಿ. ಸಾಕಷ್ಟು ಜನ ಯುವಕರಾಗಿರ್ಬೋದು ಅಥವಾ ಮಹಿಳೆಯರು ಆಗಿರ್ಬೋದು ತಂಬಾಕು ತಿಂತಾರೆ, ಗುಟ್ಕಾ ಆ ಥರದ್ದೆಲ್ಲ ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಇರ್ತಾರೆ. ಹೊಗೆ ಹುಡಿ ಆಗಿರ್ಬೋದು, ಹಳ್ಳಿಗಳ ಕಡೆ ಕಡ್ಡಿ ಪುಡಿ ಅಂತ ಹೇಳಿ ತಿಂತಾರೆ, ಎಲ್ಲ ಅಡಿಕೆ ಜೊತೆ ತಿಂತಾರೆ. ಸೊ ಅವೆಲ್ಲ ಇಂಪ್ಯಾಕ್ಟ್ ಯಾವ ಥರ ಆಗುತ್ತೆ ಸರ್ ಹಲ್ಗಳ ಮೇಲೆ? ಇದು ಆಲ್ಮೋಸ್ಟ್ ಇದು ನೀವು ಕೇಳ್ತಾ ಇರೋ ಕ್ವಶನ್ ಏನಂದರೆ, ಈ ತಂಬಾಕು ಇದೆಲ್ಲ ಆಲ್ಮೋಸ್ಟ್ ಇವಾಗ ಸರ್ಕಾರದಿಂದನೇ ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ ಸ್ಟಾಪ್ ಮಾಡಿ ಅಂತ. ಸೊ ಅದು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಕ್ಯಾನ್ಸರ್ವರೆಗೂ ಚಾನ್ಸಸ್ ಇದೆ. ಅದು ತಂಬಾಕು ಸೇವನೆ, ಸ್ಮೋಕಿಂಗ್ ಆಗಲಿ, ಡ್ರಿಂಕ್ಸ್ ಆಗಲಿ, ಇದೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ಸ್ಟಾಪ್ ಮಾಡಿದ್ರೆ ಉತ್ತಮ ಅವರು ಪೇಷಂಟ್ಸು. ಸೊ ನೀವು ತಂಬಾಕು ಸೇವನೆ ಇತ್ತೀಚೆಗೆ ಜಾಸ್ತಿ ಆಗಿರೋದ್ರಿಂದ ಕಡಿಮೆ ಮಾಡ್ಕೊಳೋದನ್ನು ಸ್ಟಾಪ್ ಮಾಡಿಕೊಂಡ್ರೆ ಮುಂದೆ ಅದನ್ನು ಈ ಕ್ಯಾನ್ಸರ್ ಅನ್ನೋ ಕಾಯಿಲೆನ ಸ್ಟಾಪ್ ಮಾಡ್ಕೋಬೋದು. ಸರ್ ಅಲ್ಲೂ ಅಥವಾ ಬಾಯಿಗೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ಏನಾದರೂ ಬರುತ್ತಾ ಸರ್? 100%. ಈಗ ನೋಡಿ, ತಂಬಾಕು ಅಂತ ಹೇಳಿದ್ವಲ್ಲ, ತಂಬಾಕಿಂದನೂ ಬರ್ತದೆ, ಸ್ಮೋಕಿಂಗಿಂದ ಬರ್ತದೆ, ಮತ್ತು ಡ್ರಿಂಕ್ಸ್ ಮಾಡೋದ್ರಿಂದನೂ ಬರ್ತದೆ. ಸೊ ಇದು ಕ್ಯಾನ್ಸರ್ ಅಂತೂ ನೀವು ಆಲ್ಮೋಸ್ಟ್ ಎಲ್ಲ ಅಡ್ವರ್ಟೈಸಲ್ಲೂ ನೋಡ್ಬೋದು. ಈಗ ಅಲ್ಲೇ ಇದೇ ಹಾಕಿರ್ತಾರೆ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ತಾರೆ, ಆಲ್ಕೋಹಾಲ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ, ಇಟ್ ಕಾಸಸ್ ಕ್ಯಾನ್ಸರ್ ಅಂತಲೇ ಬರುತ್ತೆ. ಹಾಗೆ ಸ್ಟಾಪ್ ಮಾಡೋದು ಉತ್ತಮ. ಸರ್ ಏನು ಟೈಮಿಂಗ್ಸಿಂದ ನೀವು ಜನಗಳಿಗೆ ಸಿಗ್ತೀರಾ ಸರ್ ಈ ಒಂದು ಇದರಲ್ಲಿ? 9:30 ನಾವು 2 ಗಂಟೆವರೆಗೆ ಇಲ್ಲೇ ಇರ್ತೀವಿ ಮಾರ್ನಿಂಗ್. ಸಂಜೆ 4:30 8:30 9 ಗಂಟೆವರೆಗೂ ಇರ್ತೀವಿ ಸಂಜೆ. ಯಾವ್ಯಾವ ಪ್ಲೇಸಲ್ಲಿ ಸಿಗ್ತೀರಾ ಸರ್? ನೀವು ಅವಾಗಲೇ ಯಾವ ಬ್ರಾಂಚಸ್ ಇದೆ? ನಮ್ಮದು ನಾನು ಫುಲ್ ಟೈಮ್ ಇಲ್ಲಿರ್ತೀನಿ ಇನ್ಕಲ್ಲಲ್ಲೇ. ನನ್ನ ವೈಫು ಅವರೇ ಡೆಂಟಿಸ್ಟೇ, ಅವ್ರು ಮೇಟ್ಕಳ್ಳಿ ಕ್ಲಿನಿಕಲ್ಲಿ ಇರ್ತಾರೆ. ಸೇಮ್ ಆ ಕ್ಲಿನಿಕ್ ಹೆಸರು ಮಾತೃ ಡೆಂಟಲ್ ಕ್ಲಿನಿಕ್ ಅಂತಾನೆ. ಸೊ ಅದು ಮೇಟ್ಕಳ್ಳಿಲಿದೆ, ಅವರ ಮೇಡಮ್ ಅಲ್ಲಿ ಸಿಗ್ತಾರೆ. ಸರ್ ಇವಾಗ ಸಂವೇದನಾಶೀಲತೆ ಅಂತ ಹೇಳಿ ಕಂಡು ಬರುತ್ತೆ, ಸೊ ಅದಕ್ಕೇನಾದ್ರು ಜುಮ್ ಅನ್ನೋದು ಐಸ್ ಕ್ರೀಮ್ಸ್ಗಳು ತಿಂದಾಗ, ತಂಪು ಪಾನೀಯಗಳನ್ನ ಕುಡಿದಾಗ, ಸೊ ಅದಕ್ಕೇನಾದ್ರು ಮದ್ದು ಇದೆಯಾ? ಸೆನ್ಸಿಟಿವ್ ಅಂತ ಸಹಜವಾಗಿ ಪೇಷಂಟ್ಸಲ್ಲಿ ಇದ್ದೇ ಇರುತ್ತೆ. ನೀವು ಹೇಳಿದಾಗೆ ಐಸ್ ಕ್ರೀಮು, ತಣ್ಣಗಿರೋದು ನೀರು ಕುಡಿದೋಕ್ಕೆಲ್ಲ. ಸೊ ಅದಕ್ಕೆ ಇಮ್ಮಿಡಿಯೇಟ್ ನೀವು ನಿಯರ್ ಬೈ ಎಲ್ಲಾದರೂ ಡೆಂಟಿಸ್ಟ್, ನಿಮಗೆ ಅಲ್ಲಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲೇ
ನಿಯರ್ ಬೈ ಹತ್ತಿರದಲ್ಲಿ ಡೆಂಟಿಸ್ಟ್ಗಳನ್ನ ಕಾಣ್ಬೋದು ನೀವು. ಚಾಕ್ಲೇಟ್. ಅವಾಗ ನಿಮಗೆ ಕೆಲವೊಂದು ಕ್ಲೀನಿಂಗ್ ಬೇಕಾಗುತ್ತೆ, ಪೇಸ್ಟ್ಗಳು ಎಲ್ಲ ಕೊಡ್ತಾರೆ. ನಿಮ್ಗೆ ಅಲ್ಲೂ ತುಂಬ ಸಮದಿದ್ರೆ ನಿಮಗೆ ಕಾಂಪೋಸಿಟ್ ಫಿಲ್ಲಿಂಗ್ ಅಂತೆಲ್ಲ ಮಾಡಿ ಅದನ್ನು ತಡೆಗಟ್ಬೋದು. ಈಗ ಮಕ್ಕಳು ಜಾಸ್ತಿ ಅಳ್ತಾ ಇದ್ರೆ ಸಮಾಧಾನ ಮಾಡೋಕ್ಕೆ ಕೊಡೋ ಒಂದು ಅಸ್ತ್ರ ಏನು ಅಂತ ಹೇಳಿದ್ರೆ ಫೋನು, ಇನ್ನೊಂದೇನು ಅಂದರೆ ಚಾಕ್ಲೇಟ್ಸ್. ಜಾಸ್ತಿ ಚಾಕ್ಲೇಟ್ಸ್ ತಿಂದಾಗ ಉಳ್ಕಲಾಗೋದು ಕಾಮನ್. ಸೊ ಯಾವ ಥರ ತಡಿಬೇಕಾದ ಪರಿಸ್ಥಿತಿ ಬರುತ್ತೆ? ಈಗ ಸಹಜವಾಗಿ ನಾವು ಚಾಕ್ಲೇಟ್ ಕೊಡಲೇಬೇಡಿ ಅಂತ ಹೇಳೋದಿಲ್ಲ. ಈಗ ಎನಿ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಇದು ತೊಗೊಂಡಾದ್ಮೇಲೆ ಬ್ರಷ್ ಮಾಡೋದು ಅವರು ಉತ್ತಮ ಆ್ಯಕ್ಚುಲಿ. ಸೊ ನಿಮ್ಗೆ ಏನೇ ಅದು ಬೆಳಗ್ಗೆ ಆಗಲಿ ನೈಟ್ ಆಗಲಿ, ಎಸ್ಪೆಷಲಿ ನೈಟ್ ತಿನ್ಬಿಟ್ಟು ಹಾಗೆ ಮಲಗಿಬಿಡ್ತಾರೆ ಮಕ್ಕಳೆಲ್ಲ. ಅಲ್ಲಿ ಫುಡ್ ಸರ್ಫೇಸಲ್ಲಿ ಯಾವಾಗಲೂ ಟೂತ್ ಸರ್ಫೇಸಲ್ಲಿ ಹಾರ್ಡ್ ಸಬ್ಸ್ಟೆನ್ಸ್ ಎಲ್ಲೂ ಪ್ರೆಸೆಂಟ್ ಆಗಬೇಕು. ಅದು ಮೈಕ್ರೋ ಆರ್ಗನಿಸಮ್ ಕನ್ವರ್ಟ್ ಆಗಿ ಕ್ಯಾವಿಟೀಸ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಲ್ಲಿ. ಸೊ ಯಾವಾಗಲೂ 2 ಸಲ ಬ್ರಷ್ ಮಾಡಬೇಕಾಗತ್ತೆ. ಸೊ ನೀವು ಅದು ಪೇರೆಂಟ್ಸ್ ಆದವರು ಅದನ್ನು ನೋಡ್ಕೊಂಡು ಕಾಪಾಡ್ಕೋಬೇಕಾಗತ್ತೆ. ಸರ್, ಈಗ 2 ಸಲ ಬ್ರಷ್ ಮಾಡಬೇಕು ಅಂದರೆ ಬಿಫೋರ್ ಫುಡ್ ಅಥವಾ ಆಫ್ಟರ್ ಫುಡ್? ಬೆಳಿಗ್ಗೆ ಎದ್ದಿದ ಕೂಡಲೇ ಸಹಜವಾಗಿ ನಾವು ಇಮಿಡಿಯೇಟ್ ಬ್ರಷ್ ಮಾಡ್ಕೊತೀವಿ. ನೈಟ್ ಮಲಗಬೇಕಾದ್ರೆ ಊಟ ಆದ ನಂತರ ಕಂಪ್ಲೀಟ್ ಬ್ರಷ್ ಮಾಡಿಬಿಟ್ಟು ಮಲಗಿದ್ರೆ ಉತ್ತಮ. ಸೊ ನಿಮ್ಗೆ ಯಾವುದೂ ಮೈಕ್ರೋ ಆರ್ಗನಿಸಮ್ಸಲ್ಲಿ ಪ್ರೆಸೆಂಟ್ ಆಗೋದಿಲ್ಲ. ವೆರಿ ಗುಡ್ ಹ್ಯಾಬಿಟ್. ಅದು ಎಲ್ಲರೂ ಅದು ರೂಢಿ ಮಾಡಿಕೊಂಡ್ರೆ ಉತ್ತಮ ಅದು ಆ್ಯಕ್ಚುಲಿ. ಇದು ನಾವು ಬಂದಾಗ ನಾವು ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ಗೂ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈಗ ನಮ್ಮಲ್ಲಿ ಬಂದವ್ರು ಸಹಜವಾಗಿ ಎಲ್ಲ ಮಾಡ್ಕೊಂಡು ದೇ ಆರ್ ಹ್ಯಾವಿಂಗ್ ವೆರಿ ಗುಡ್ ರಿಸಲ್ಟ್ ಆ್ಯಕ್ಚುಲಿ. ಸರ್, ಇವಾಗ ಹಲ್ಗಳ ಕ್ಲೀನಿಂಗ್ ನಡೆಯುತ್ತೆ ಅಂತ ಹೇಳಿದ್ರಿ. ಸೊ ಯಾವ ರೀತಿ ಎಕ್ವಿಪ್ಮೆಂಟ್ಗಳನ್ನ ಬಳಸ್ತೀರಾ ಸರ್? ನಾವು ಸ್ಕೇಲರ್ ಅಂತ ಅಲ್ಟ್ರಾಸೌಂಡ್ ಸ್ಕೇಲರ್ ಅಂತ ಹೇಳ್ತೀವಿ. ಈಗ ಕೆಲವೊಂದು ಏನಾಗುತ್ತೆ, ಈ ಸ್ಟೈನ್ಸ್ ಇರೋದೇನಾಗುತ್ತೆ ನಮಗೆ ನೆಕ್ಸ್ಟು ನಾನು ಅವಾಗಲೇ ಹೇಳ್ದಂಗೆ ಪ್ಲಾಗ್ ಕನ್ವರ್ಟ್ ಆಗುತ್ತೆ. ಈ ಪ್ಲಾಗ್ ಏನಾಗುತ್ತೆ ಅದು ಹಾಗೆ ಬಿಟ್ಟಾಗ ಏನಾಗುತ್ತೆ, ರಂಗೋಲಿ ಪುಡಿ ಥರ ಸ್ಟಾರ್ಟ್ ಆಗುತ್ತೆ. ಅದನ್ನು ಕ್ಯಾಲ್ಕುಲಸ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಮಾಮೂಲಿ ಕ್ಲೀನಿಂಗಲ್ಲಿ ಆಗೋದಿಲ್ಲ, ಅಲ್ಟ್ರಾಸೌಂಡ್ ಸ್ಕೇಲರಲ್ಲೇ ಕ್ಲೀನಿಂಗ್ ಮಾಡಬೇಕಾಗತ್ತೆ. ಅದರಿಂದ ಹಲ್ಗಳಿಗೆ ಪ್ರಾಬ್ಲಮ್ ಆಗಲ್ಲ ನಿಮಗೆ ಅಲ್ಲಲ್ಲಿ ಅದು ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಅದನ್ನು ಕ್ಲೀನ್ ಮಾಡೋದು. ಹಾಗೇ ನೀವು ಬಿಡ್ತಾ ಬಂದರೆ ಜಂತಕ್ಕೆ ಸಮಸ್ಯೆ ಆಗುತ್ತೆ. ಜಂತದಿಂದ ಏನಾಗುತ್ತೆ, ಮೂಳೆಗೆ ಸ್ಪ್ರೆಡ್ ಆದಾಗ ಏನಾಗುತ್ತೆ, ಅಲ್ಲಿ ವೀಕ್ ಆಗ್ತಾ ಬಂದುಬಿಡುತ್ತೆ ಯಾವಾಗ ಅದು ಹಾಗೆ ಬಿಟ್ಟರೆ. ಸೊ ಆ ಉದ್ದೇಶಕ್ಕೆ ನೀವು ಪ್ರತಿ 6 ತಿಂಗಳು ವರ್ಷಕ್ಕೊಂದ್ಸಲ ಡೆಂಟಿಸ್ಟ್ ವಿಸಿಟ್ ಮಾಡಿ ಕ್ಲೀನಿಂಗ್ ಮಾಡ್ಕೊಳ್ಳೋದು ಉತ್ತಮ. ಕ್ಲೀನಿಂಗ್ ಮಾಡಿಸ್ಕೊಳ್ಳೋ ಜೊತೆಗೆ ನೀವು ಡೈಲಿ 2 ಸಲ ಬ್ರಷ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದರೆ ಉತ್ತಮ. ಸರ್, ಇವಾಗ ಎಲ್ಲದಕ್ಕೂ ಆಯಸ್ಸು ಅಂತ ಇರುತ್ತೆ. ಸೊ ಹಲ್ಗಳಿಗೆ ಎಷ್ಟು ಆಯಸ್ಸಿದೆ? ಹಲ್ಗಳಿಗೆ ಆಯಸ್ಸು ಆ ಥರ ಏನಿಲ್ಲ. ನಾವು ಇರೋವರೆಗೂ ಅದು ಆಯಸ್ಸು ಇದ್ದೇ ಇರ್ತದೆ. ಬಟ್ ಅದು ನಮ್ಮ ಕೈಲೇ ಇರ್ತದೆ. ಪ್ರತಿಯೊಂದು ಹಲ್ಲಿಗೆ ನಾವೇನಂತೀವಿ, ಐವರಿ ಅಂತೀವಿ, ಇಲ್ಲ ಅಂದರೆ ಗೋಲ್ಡ್ ಅಂತಲೇ ಹೇಳ್ತೀವಿ. ಅಷ್ಟು ಅದು ಪ್ರೀಷಿಯಸ್. ಅದು ನಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೋತೀವಿ ಅಷ್ಟು ವರ್ಷನೂ ಅದು ಚೆನ್ನಾಗಿ ನಮ್ಮ ಜೊತೆನೇ ಅದು ಆರೋಗ್ಯವಾಗಿರುತ್ತೆ. ಸರ್, ಇವಾಗ ಈ ಒಂದು ಮಾತ್ರ ಡೆಂಟಲ್ ಕ್ಲಿನಿಕಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ಸ್ಗಳಿದೆ ಸರ್? ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಅಲ್ಲಿಗೂ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಆಲ್ಮೋಸ್ಟ್ 5ರಿಂದ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ. ಸೊ ಮೇಜರು ನಮ್ಮದು ಕ್ಲೀನಿಂಗು, ಫಿಲ್ಲಿಂಗು, ಇಂಪ್ಲಾಂಟು, ಪೆರಿಯೋ ಅಂತ ಏನು ಹೇಳ್ದು ಅದು, ಮತ್ತು ಈ ಕ್ಲಿಪ್ ಹಾಕೋದು, ಆರ್ಥೋ ಟ್ರೀಟ್ಮೆಂಟ್ ಎಲ್ಲ ಇದೆ. ಮತ್ತು ಕೆಲವೊಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಕೇಸ್ಗಳು ನಾವು ಟ್ರೀಟ್ಮೆಂಟ್ ಮಾಡ್ಕೊಬರ್ತೀವಿ. IMF ವೈರಿಂಗ್ ಅಂತೆಲ್ಲ ಮಾಡಿಕೊಡ್ತೀವಿ. ಸೊ ಇಂಪ್ಲಾಂಟ್ ಮಾಡ್ತೀವಿ, ಡೆಂಚರ್ಸ್ ಮಾಡ್ತೀವಿ, ಪ್ರಾಸ್ತೋಸಿಸ್ ಇದೆ. ಇದೆಲ್ಲ ನಮ್ಮಲ್ಲಿ ಒಳ್ಳೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸರ್, ಈಗ ಹಲ್ಗಳು ಬಿದ್ದ ಮೇಲೆ 7 ವರ್ಷ ಅಥವಾ 8 ವರ್ಷಕ್ಕೆ ಬಿದ್ದು ಅಷ್ಟು ವರ್ಷಕ್ಕೆ ತಾನೇ ಬೀಳೋದು? 4ರಿಂದ 5ಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಡೋಕ್ಕೆ. ಚಿಕ್ಕ ಮಕ್ಕಳಲ್ಲಿ ಹಲ್ಗಳು ಬಿದ್ದ ನಂತರ ಹುಟ್ಟೋದು ಕೆಲವಷ್ಟು ಟೈಮ್ ತಗೊಳುತ್ತೆ, ಕೆಲವೊಬ್ಬರಿಗೆ ಹುಟ್ಟೋದೇ ಇಲ್ಲ. ಅಂತ ಟೈಮಲ್ಲಿ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ? ಅಲ್ಲ ಸರ್, ನಿಮಗೆ ಯಾವಾಗ ಹಲ್ಲು ಉಡೋದಿಲ್ಲ ಅಂತ ಗೊತ್ತಾಗುತ್ತೆ, ಆ ಟೈಮಲ್ಲಿ ನಾವೊಂದು ಎಕ್ಸ್ರೇ ಮಾಡಿ ನೋಡಬೇಕಾಗತ್ತೆ. ಎಕ್ಸ್ರೇಲಿ ನಮಗೆ ಅಲ್ಲದು ಒಳಗಡೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಆನ್ ದಟ್ ಬೇಸ್ ನಾವು ಟ್ರೀಟ್ಮೆಂಟ್ ಕೊಟ್ಕೊಂಡು ಹೋಗ್ತೀವಿ, ಸೂಕ್ತವಾದ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಗಮ್ ಡಿಸೀಸ್ ಟ್ರೀಟ್ಮೆಂಟ್ ಅಂತ ಕೇಳಿಬಂತು, ಅದು ಯಾವ ಥರ ಕೊಡ್ತಾರೆ, ಯಾವ ಪೇಷಂಟ್ಸ್ಗಳಿಗೆ ಕೊಡ್ತಾರೆ? ಗಮ್ಸು ಸಹಜವಾಗಿ ಅದು ಅಲ್ಲೂ ಯಾರು ಮೇಂಟೈನ್ ಮಾಡೋದಿಲ್ಲ, ಅವರಿಗೆಲ್ಲ ಗಮ್ ಡಿಸೀಸ್ ಸಹಜವಾಗಿ ಬಂದೇ ಬರುತ್ತೆ. ಇದನ್ನೇನೆಂದರೆ ಫಸ್ಟು ನಾವು ಸ್ಕೇಲಿಂಗ್ ಅಂತ ಮಾಡ್ಕೊತೀವಿ. ಇದು ಮಾಡೋದ್ರಿಂದ ನಿಮಗೆ ಮುಂದೆ ಏನೂ ಸಮಸ್ಯೆಗಳು ಬರಲ್ಲ. ಇದನ್ನು ನೀವು ಆಲ್ಮೋಸ್ಟ್ 6 ಮಂತ್ಸ್ 1 ಇಯರ್ಗೆ ಒಂದ್ಸಲ ಡೆಂಟಿಸ್ಟ್ ವಿಸಿಟ್ ಮಾಡಿ ನೀವು ಆರೋಗ್ಯವಾಗಿ ಅದನ್ನು ಇಟ್ಕೋಬೇಕಾಗತ್ತೆ. ಸೊ ಗಮ್ ಡಿಸೀಸ್ ಯಾವಾಗ ನೀವು ಮೇಂಟೈನ್ ಮಾಡೋದಿಲ್ಲ, ಅದನ್ನು ಹೇಳಿದಾಗೆ 2 ಬಾರಿ ಯಾವಾಗ ಬ್ರಷ್ ಮಾಡಲ್ಲ, ಗಮ್ಸ್ಗೆಲ್ಲ ಇನ್ಫೆಕ್ಷನ್ ಆಗಿ ನಿಮಗೆ ಅವಾಗ ಡಿಸೀಸಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟೂತ್ ಸೆನ್ಸಿಟಿವಿಟಿನ ಮ್ಯಾನೇಜ್ ಮಾಡೋದು ಯಾವ ಥರ ಸರ್? ಸೆನ್ಸಿಟಿವ್ ಅದು ನಾವು ಬ್ರಷಿಂಗ್ ಮೆಥಡಲ್ಲಿ ಹೋಗುತ್ತೆ. ನಾವು ನೀಟಾಗಿ ಯಾವ ಥರ ಮಾಡ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಬ್ರಷಿಂಗ್ ಮೆಥಡು ಇದೆ. ಅದು ನಾವು ಅದನ್ನು ಕರೆಕ್ಟಾಗಿ ರೂಢಿಸ್ಕೋಬೇಕು. ಅದನ್ನು ನಾವು ನಿಮಗೆ ಡೆಮೋ ಕೊಡ್ತೀವಿ. ಅದೇ ರೀತಿ ಮಾಡೋದ್ರಿಂದ ನಿಮಗೆ ಅಲ್ಲೂ ಸೆನ್ಸಿಟಿವ್ಗಳು ಕೆಲವೊಂದು ಪೇಸ್ಟ್ಗಳು, ಫ್ಲೂರೈಡ್ ಪೇಸ್ಟ್ ಅಂತ ಬರ್ತದೆ, ಫ್ಲೂರೈಡ್ ಪೇಸ್ಟ್ಗಳನ್ನ ಯೂಸ್ ಮಾಡ್ಕೊಳೋದ್ರೆ ನಿಮಗೆ ಸೆನ್ಸಿಟಿವ್ ಗ್ರ್ಯಾಜುವಲಾಗಿ ಕಡಿಮೆ ಆಗ್ತಾ ಹೋಗುತ್ತೆ.
ಇವಾಗ ಈ ಪೇಷಂಟ್ದು ಮೇನ್ ಚೀಫ್ ಕಂಪ್ಲೇಂಟ್ ಏನಂದರೆ ಹಲ್ಲಲ್ಲಿ ನೋವಿದೆ ಅಂತ ಬಂದಿದ್ರು. ಚೆಕ್ ಮಾಡಿದಾಗ ಹಲ್ಲು ಚೆನ್ನಾಗೇ ಇತ್ತು, ಹುಳುಕಿದ್ದರಿಂದ ಅದು ನರದವರೆಗೆ ಹೋಗಿರುತ್ತೆ, ಅದರಿಂದ ಅವ್ರಿಗೆ ಪೇನ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಹಲ್ಲು ತೆಗೆದೇನೆ ಬೇರೆ ಟ್ರೀಟ್ಮೆಂಟ್ ಮಾಡ್ಬೋದು, ಅಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಬೇರಿನ ಚಿಕಿತ್ಸೆ ಅಂತ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದರೆ ಅದೇ ಕನ್ನಡದಲ್ಲಿ ಹೇಳೋದಾದರೆ ಬೇರಿನ ಚಿಕಿತ್ಸೆ ಅಂತ. ಹಲ್ಲೊಳಗೆ ಬೇರಿರುತ್ತೆ ಅಲ್ಲ, ಆ ಬೇರಲ್ಲಿ ನರ ಇರುತ್ತಲ್ಲ, ಅದಕ್ಕೆ ಇನ್ಫೆಕ್ಷನ್ ಆದಾಗ ಅವ್ರಿಗೆ ಪೇನ್ ಬರೋದು. ನಾವು ಅದನ್ನ ಒಳಗಡೆಯಿಂದಾನೇ ಕ್ಲೀನ್ ಮಾಡ್ತೀವಿ. ಸೆನ್ಸಿಟಿವಿಟಿ ಪೇನು ಇರುತ್ತೆ ಹಲ್ಲಿಗೆ, ಹಲ್ಲಲ್ಲಿ ಬೇರೆ ಇರುತ್ತೆ ಅಲ್ಲ, ನರ ಇರುತ್ತೆ ಅಲ್ಲ, ಅದಿದ್ದಾಗ ನೋವು ಪೇನು ಎಲ್ಲ ಗೊತ್ತಾಗುತ್ತೆ. ನಾವು ರೂಟ್ ಕೆನಾಲಲ್ಲಿ ಅದನ್ನ ತೆಗಿತೀವಿ, ಜೀವ ಇರೋ ಹಲ್ದು ಜೀವ ಹೋಗೋ ಥರ ಅಷ್ಟೇ. ಹಲ್ಲನ್ನ ತೆಗಿಯೋದಿಲ್ಲ ಪೇನ್ ಇದೆ ಅಂತ, ಆ ಹಲ್ಲನ್ನ ಅಲ್ಲೇ ಇರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಒಳಗೆ ಏನು ಇನ್ಫೆಕ್ಷನ್ ಇದೆ ಎಲ್ಲ ಡ್ರೈನ್ ಮಾಡಿ ಮೇಲ್ಗಡೆಯಿಂದ ಕ್ಯಾಪ್ ಹಾಕಿ ಹಲ್ಲು ತೆಗೆದ್ರೆ ಹೋಯ್ತು, ಮತ್ತೆ ಹಲ್ಲು ಹುಟ್ಟು ಬರಲ್ಲ ಏಜ್ ಆದಮೇಲೆ. ಈ ಟೈಮಲ್ಲಿ ನಾವು ಆದಷ್ಟು ಸೇವ್ ಮಾಡ್ಕೋಬೇಕು ಪರ್ಮನೆಂಟ್ ಹಲ್ಲು ಏನಿರುತ್ತೆ ಅದನ್ನು ಸೇವ್ ಮಾಡಿ ಮಾಡ್ತಾ ಇರೋದು. ರೂಟ್ ಎಲ್ಲ ಏಜಿಗೂ ಮಾಡ್ಬೋದು. ರೂಟ್ ಕೆನಾಲಲ್ಲಿ ಏಜ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಹಲ್ಲಲ್ಲಿ ಏನು ಇನ್ಫೆಕ್ಷನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಇನ್ಫೆಕ್ಷನ್ ಇದ್ದು ಹಲ್ಲು ಅಲ್ಲಾಡ್ತಾ ಇದ್ರೆ ಮಾಡೋದಕ್ಕಾಗೋದಿಲ್ಲ. ಹುಳುಕಲ್ಲಿಂದ ಬರುತ್ತೆ. ಬೇಸಿಕ್ ರೀಸನ್ ಅದೇ, ಓರಲ್ ಹೈಜೀನ್ ಮೇಂಟೈನ್ ಮಾಡಬೇಕು ಅಷ್ಟೇ. ಬಾಯನ್ನು ಸ್ವಚ್ಛತೆ ಕಾಪಾಡ್ಕೋಬೇಕು. ಬಾಯಿ ಸ್ವಚ್ಛತೆ ಕಾಪಾಡೋದ್ರಿಂದ ನಾವು ಹುಳುಕನ್ನು ನಿಲ್ಲಿಸ್ಬೋದು. ಏನಿಲ್ಲ, ಡೈಲಿ ಅದೇ 2 times ಬ್ರಷ್ ಮಾಡಬೇಕು, ಮೌತ್ ವಾಶ್ ಮಾಡಬೇಕು. ಏನೇ ಅಂಟು ಪದಾರ್ಥ ತಿಂದರೂ ಬಾಯಿ ವಾಶ್ ಮಾಡ್ಕೋಬೇಕು. ಊಟ ಎಷ್ಟೊತ್ತು ಹಲ್ ಮೇಲೆ ಇರುತ್ತೋ ಅಷ್ಟು ನಿಮಗೆ ಬೇಗ ಹಾಳಾಗುತ್ತೆ. ಕೆಟ್ಟದ್ದು ಮಾಡಬಾರ್ದು, ಕಡ್ಡಿ ಚುಚ್ಚೋದು, ಪಿನ್ ಹಾಕೋದು ಅದೆಲ್ಲ ಮಾಡಬಾರ್ದು. ಹಲ್ಲು ತೆಗಿಯೋದಕ್ಕೆ ಬೇರೆ ರೀತಿಯೇ ಇದೆ. ಫ್ಲಾಸಿಂಗ್ ಅಂತ ಹೇಳ್ತೀವಿ, ಮೌತ್ ವಾಶ್ ಏನು ಬಾಯಿ ಮುಕ್ಕಳಿಸೋದ್ರಿಂದ ಬರುತ್ತೆ, ಬ್ರಷಿಂಗಿಂದ ಬರುತ್ತೆ. ಮತ್ತು ತುಂಬ ಚಿಕ್ಕ ಗ್ಯಾಪ್ಗಳಿಗಿದ್ರೆ ಇಂಟರ್ಡೆಂಟಲ್ ಬ್ರಷಸ್ ಅಂತ ಬರುತ್ತೆ, ಅದರಿಂದನೂ ಕ್ಲೀನ್ ಮಾಡ್ಕೋಬೋದು ನಾವು. ಕಡ್ಡಿ ಚುಚ್ಚೋದ್ರಿಂದ ಏನಾಗುತ್ತೆ, ಅಲ್ಲಿರೋ ಗಮ್ಸ್ ಒಸಡುಗೆ ಇನ್ನಷ್ಟು ನಾವು ಇಂಜುರಿ ಮಾಡ್ತೀವಿ. ಸ್ಮೆಲ್ ಬರೋದ್ರಲ್ಲೂ 2 ಥರ ಇರುತ್ತೆ. ಒಂದು ಆ್ಯಕ್ಚುಯಲ್ ಆಗಿ ಸ್ಮೆಲ್ ಇರುತ್ತೆ, ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಇನ್ನೊಂದೇನಂದರೆ ಪೇಷಂಟ್ ಒಳಗಡೆಯಿಂದನೇ ಅನಿಸುತ್ತೆ, ಅಯ್ಯೋ ನನ್ನ ಬಾಯಿ ಸ್ಮೆಲ್ ಇದೆ ಅಂತ. ಆದರೆ ಆ ಥರ ಇರೋದಿಲ್ಲ. ಕ್ಲೀನಿಂಗ್ ಮಾಡ್ಕೋಬೇಕಷ್ಟೇ. ಟ್ರೀಟ್ಮೆಂಟ್ ಇದೆ, ಬಾಯಿ ಕ್ಲೀನ್ ಮಾಡಬೇಕು, ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೇಕಷ್ಟೇ. ಬಾಯಲ್ಲಿ ನಾವು ಪ್ರತಿ ಸಲ ಊಟ ಆದಮೇಲೆ ಬಾಯಿ ಮುಕ್ಕಳಿಸೋದು ತುಂಬ ಜನ ಮಾಡಲ್ಲ. ಅವಾಗ ಏನಾಗುತ್ತೆ, ಊಟ ಮಾಡಿರೋದು ಎಲ್ಲ ಅಗ್ದಿರ್ತೀವಲ್ವ, ಸಣ್ಣದು ಅಲ್ಲೇ ಕೂತಿರುತ್ತೆ. ಅದು ಸಣ್ಣದು ಕೂತಿರೋದು ನಾವು ಅವಾಗಲೇ ತೆಗೆದ್ರೆ ವಾಶ್ ಮಾಡಿದ್ರೆ ಹೊಟ್ಟು ಬಿಡುತ್ತೆ, ಸಾಫ್ಟ್ ಇರುತ್ತೆ. ತುಂಬ ಹೊತ್ತು ಅಲ್ಲೇ ಬಿಟ್ಟಾಗ ಹಾರ್ಡ್ ಆಗಿ ಪ್ಲಾಕ್ ಆಗಿ, ಆ ಪ್ಲಾಕು ಸ್ವಲ್ಪ ದಿನ ಆದಮೇಲೆ ಕ್ಯಾಲ್ಕುಲಸ್ ಅಂತ ಹೇಳ್ತೀವಿ, ಆ ಥರ ಆಗುತ್ತೆ. ಅದೆಲ್ಲ ಆಗಿ ಕೂತಾಗ ಕ್ಲೀನ್ ಮಾಡೋದು ಇನ್ನೂ ಕಷ್ಟ ಜನಕ್ಕೆ. ಆವಾಗ ಅದು ಬಾಯಿ ಸ್ಮೆಲ್ ಬರೋದು ಎಲ್ಲ ಆಗುತ್ತೆ. ಸ್ಮೋಕ್ ಮಾಡೋದ್ರಿಂದ ಬಾಯಲ್ಲಿ ಡ್ರಿಂಕ್ಸಿಂದನೂ ಬರುತ್ತೆ, ಸ್ಮೋಕಿಂಗಿಂದನೂ ಅಷ್ಟೇ. ಬಾಯಲ್ಲಿರೋದು ಏನಂತೀವಿ ಗಮ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಜಾಸ್ತಿ, ಸ್ಟೇನ್ಸ್ ಆಗುತ್ತೆ ಹೊಗೆಯಿಂದ. ಮತ್ತು ಡ್ರಿಂಕ್ಸಲ್ಲಿ ಆಲ್ಕೋಹಾಲ್ ಇರುತ್ತೆ, ಮತ್ತು ಆ್ಯಸಿಡ್ಸ್ ಇರುತ್ತೆ. ಇದು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕುಡಿತೀವಲ್ಲ, ಕೋಕೋ ಕೋಲಾ, ಪೆಪ್ಸಿ, ಅದೆಲ್ಲ ಆ್ಯಸಿಡ್ಸ್ ಇರುತ್ತಲ್ಲ, ಆ ಆ್ಯಸಿಡು ಅಲ್ಲಿನ ಮೇಲ್ಗಡೆ ನಮ್ಮದು ಫಸ್ಟ್ ಲೇಯರ್ ಏನಿರುತ್ತೆ ಎನಾಮೆಲ್ ಅಂತ ಹೇಳ್ತೀವಿ, ಆ ಎನಾಮೆಲ್ನ ಅದು ಸವಿಸ್ತಾ ಬರುತ್ತೆ. ಅದು ಹೋದಷ್ಟು ಎರೋಷನ್ ಅಂತ ಹೇಳ್ತೀವಿ. ಆ್ಯಸಿಡಿಂದ ಕೂತು ಅದು ಸಮದೋಗೋ ಥರ. ಹಂಗಾದಾಗಲೇ ನಿಮಗೆ ಜುಮ್ ಅನ್ನೋದು, ಪೇಯ್ನ್ ಬರೋದು, ಹಲ್ ಕಲರ್ ಚೇಂಜ್ ಆಗೋದು ಎಲ್ಲ ಆಗುತ್ತೆ. ಸೊಲ್ಯೂಷನ್ ಏನೇನು ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅದು ನಿಲ್ಲಿಸೋದೇ ಫಸ್ಟ್ ಸೊಲ್ಯೂಷನ್ನು. ಅದನ್ನ ನಿಲ್ಲಿಸಿ ಏನು ಎವ್ರಿ 6 months ಒನ್ಸ್ ಬಂದು ಚೆಕಪ್ ಮಾಡಿಸ್ಕೊಂಡು ಏನೇ ಚಿಕ್ಕದ್ರಲ್ಲೇ ಸಾಲ್ವ್ ಆಗೋದಿದ್ರೆ ಅವಾಗಲೇ ಮಾಡಿಸ್ಕೊಂಡ್ರೆ. ಕ್ಲೀನಿಂಗಲ್ಲಿ ಹಲ್ದು ಏನು ಕರೆ ಇದೆ, ಕೊಳೆ ಇದೆ ತೆಗಿತೀವಿ. ಕ್ಲೀನಿಂಗು ಡಿಪೆಂಡ್ ಆಗುತ್ತೆ ಸರ್. ತುಂಬ ಚೆನ್ನಾಗಿರೋ ಮೌತ್ ಇದ್ದರೆ ನಮ್ಗೇನು 5-10 minutesಲ್ಲೂ ಮಾಡ್ಬೋದು. ತುಂಬ ಸ್ಟೇನ್ಸ್ ಇದ್ದರೆ ಒಂದ್ಸಲಿಗೆ ಮಾಡೋಕ್ಕಾಗೋದಿಲ್ಲ, 2-3 ಸಲ ಅಪಾಯಿಂಟ್ಮೆಂಟ್ ಕರೆದು ಮಾಡ್ಕೋಬೋದು. ಕಬ್ಬು ತಿನ್ನೋದ್ರಿಂದ ಹಲ್ಲು ಕ್ಲೀನ್ ಆಗುತ್ತೆ, ಮೂಳೆ ಕಡಿಬೋದು, ಅದೆಲ್ಲ ಏನಿಲ್ಲ. ಮೂಳೆ ಏನು ಮುಂದೆ ಅಲ್ಲಿಂದ ಏನೂ ಕಚ್ಚಿ ತಿನ್ನಬಾರ್ದು. ನಾನೇ ಆಗಲಿ ನೀವೇ ಆಗಲಿ ಯಾರಾದರೂ ಸರಿ, ಏನೇ ತಿಂದರೂ ಹಿಂದ್ಗಡೆ ದವಡೆ ಹಲ್ಲಲ್ಲೇ ತಿನ್ನಬೇಕು. ಚಿಕನ್ ಪೀಸೆಲ್ಲ ಹೆಂಗೆ ಕಡಿತಾರೆ ಅದೆಲ್ಲ ಮಾಡಬಾರ್ದು. ನಾನು ಆಲ್ಮೋಸ್ಟ್ 2 yearsಯಿಂದ ಇಲ್ಲಿ ಬರ್ತಾ ಇದ್ದೇವೆ. ನಮಗೆ ಲೋಕೇಶ್ ಸರ್ ಒಳ್ಳೆ ಪರಿಚಯ ಇದ್ದಾರೆ. ನನ್ನ ಮಗನಿಗೆ ಆ್ಯಕ್ಚುಲಿ ಹಲ್ ಪ್ರಾಬ್ಲಮ್ ಇದೆ, ಅದರಿಂದ ಅವನಿಗೆ ಫುಲ್ ಅಂದರೆ ಕರೆಕ್ಟ್ ಲೆವೆಲ್ ಇಲ್ಲ, ಫುಲ್ ಅಂಕು ಡೊಂಕಾಗಿತ್ತು. ಸೊ ಅದರಿಂದ ಅವನಿಗೆ ತೋರಿಸಿದ್ವಿ ಡಾಕ್ಟ್ರ್ ಹತ್ರ. ಸೊ ಈಗ ಟಾಪ್ ಪೋರ್ಷನ್ ಫುಲ್ ಲೆವೆಲ್ ಬಂದಿದೆ ಆಲ್ಮೋಸ್ಟು. ಸೊ ಕೆಳಗಡೆ ದಿನ ಸ್ವಲ್ಪ ಲೆವೆಲ್ ಆಗಬೇಕು, ಮತ್ತು ತೆಗ್ಸಬೇಕು, ಯಾಕಂದರೆ ಸ್ವಲ್ಪ ಹೆಂಗೋ ಬಂದಿದೆ. ಸೊ ಅದು ತೆಗ್ಸ್ಬಿಟ್ಟು ಲೆವೆಲ್ ಮಾಡಿದ್ರೆ ನನ್ನ ಪ್ರಕಾರ ಇನ್ನೊಂದು ಆಲ್ಮೋಸ್ಟ್ 1 year ಒಳಗಡೆ ಕ್ಲಿಯರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸರ್ ಹಿಂಕಲಲ್ಲಿ ಮಾತೃ ಡೆಂಟಲ್ ಕ್ಲಿನಿಕ್ ಅಂತ ಸರ್, ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಇಲ್ಲಿ. ಅಂದರೆ ಎಲ್ಲ ಥರ ಸಪೋರ್ಟಿವ್ ಇದ್ದಾರೆ, ಡಾಕ್ಟರ್ಸಿಂದ ನರ್ಸಸ್ ಎಲ್ಲರೂ. ನಮ್ಗೆ ಆ ಥರ ಏನು ಯಾವುದೇ ರೀತಿ ತೊಂದರೆ ಆದರೆ ಏನೇ ಚೆನ್ನಾಗಿ ಟ್ರೀಟ್ಮೆಂಟ್ ಆಗಿದೆ ಸರ್ ಇಲ್ಲೆಲ್ಲ. ಓ 100% ಸರ್, 100% ಇಲ್ಲಿ ನಂಬಿ ಬರ್ಬೋದು.
ಆ್ಯಕ್ಚುಲಿ ನಮ್ಮ ಮಮ್ಮಿ ಬೇರೆ ಕಡೆ ತೋರಿಸಿದ್ರು ಹೊಸೂರಲ್ಲಿ. ಸೊ ನಾನೇ ಫೋರ್ಸ್ ಮಾಡಿ ಅವ್ರಿಗೆ ಅಲ್ಲಿ ತೋರಿಸೋದು ಬೇಡ, ಇಲ್ಲಿ ತೋರಿಸೋಣ, ಮೈಸೂರಲ್ಲಿ ಚೆನ್ನಾಗಿ ನೋಡ್ತಾರೆ, ನಮ್ಮ ಪರಿಚಯ ಡಾಕ್ಟರ್ ಲೋಕೇಶ್ ಅಂತ ಹೇಳಿ ಅವ್ರನ್ನ ನಾನು ಇಲ್ಲಿ ಕರೆಸ್ಬಿಟ್ಟು ಅವ್ರಿಗೆ ಈಗ ರೂಟ್ ಕೆನಾಲ್ ಆಗ್ತಾ ಇದೆ ಸರ್. ಹುಲ್ಲು ಒಬ್ಬಾಗಿದ್ದರಿಂದ ಟ್ರೀಟ್ಮೆಂಟ್ ತಗೋತಿದ್ದೀನಿ. ಈಗ ಒಂದು ವರ್ಷದಿಂದ ಅಲ್ಲೂ ಸಮ ಮಾಡ್ಸೋಕ್ಕೆ ಸರ್ ಟ್ರೀಟ್ಮೆಂಟ್ ತಗೋತಿದ್ದೀನಿ. ಮಾತೃ ಡೆಂಟಲ್ ಕ್ಲಿನಿಕಿಂದ ಅಲ್ಲೂ ಉಬ್ಬಾಗಿದ್ದರಿಂದ ಸರ್ ಟ್ರೀಟ್ಮೆಂಟ್ ತಗೋತಿದ್ದೀನಿ. ಸೂಪರ್ ಚೆನ್ನಾಗೈತೆ ಸರ್. ಏನೆಲ್ಲ 3 ವರ್ಷ ಆಯಿತು ನಾನು ಬಂದು ಇಲ್ಲಿಗೆ. 2023 ಬಂದಿದ್ದು. ನಂದೊಂದು ಸ್ವಲ್ಪ ಇದಿತ್ತು, ಉಬ್ಬಿತ್ತು ಸ್ವಲ್ಪ. ಸೊ ಇವಾಗ ಸ್ವಲ್ಪ ಕಡಿಮೆ ಆಯಿತು. ಇನ್ನೇನೋ ಇನ್ನೊಂದು ಮಂತ್ 2 ಮಂತ್ ಇದೆ ಟ್ರೀಟ್ಮೆಂಟ್ ಅಷ್ಟೇ. ನಾವು ನಾರ್ಮಲ್ ಇದೆ ಸರ್. ಫುಲ್ಲು ಫ್ರೆಂಡ್ಲಿ ಆಗಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಮಾಮೂಲಿ ಮಂತ್ಲಿ ಎಲ್ಲ ಡೇಟ್ ಇದು ಮಾಡಿ ಕರೆಕ್ಟಾಗಿದೆ ಸರ್. ಚೆನ್ನಾಗಿದೆ ಸರ್. ಮಾಮೂಲಿ ತುಂಬ ಚೆನ್ನಾಗಿದೆ. ಅದೇ ನಾನು ಅಲ್ಲಿಂದ ಊರಿಂದ ಬರ್ತಾ ಇರೋದು, ಚಾಮರಾಜನಗರದಿಂದ ಬರ್ತಾ ಇರೋದು ಮೈಸೂರಿಗೆ. ನಾನು ನಮ್ಮ ಅಂಕಲ್ಲು ಅವರೆಲ್ಲ ಹೇಳಿದ್ರು ತುಂಬ ಚೆನ್ನಾಗಿದೆ ಹೋಗು ಅಂತ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ತುಂಬ ನಾವು ಆಗಲೇ ಒಂದು 10-12 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ತುಂಬ ನೀಟಾಗಿ ಮಾಡಿಕೊಡ್ತಾರೆ, ಆ ಥರ ಏನಿಲ್ಲ. ಕ್ಲಿಯರಿಟಿ ಇರೋದಕ್ಕೇನೆ ಈಗ ಮತ್ತೆ ಮಗಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ಇದು ಮಾತೃ ಡೆಂಟಲ್ ಕ್ಲಿನಿಕ್. ಅಂದರೆ ನಮ್ಮ ಹಸ್ಬೆಂಡ್ ತೋರಿಸ್ತಾ ಇದ್ರು, ಅವರಿಂದ ನಮ್ಮನ್ನು ಕರ್ಕೊಂಡು ಬಂದರು. ನಮ್ಮನಿಂದ ಈಗ ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಆ ಥರ ಏನಿಲ್ಲ. ಹೇಳ್ಕೊಡ್ತಾರೆ. ಸೊ ಈ ಥರ ಇದೆ ನಿಮ್ಮ ಹಲ್ಗಳು, ಇಲ್ಲ ಆರ್ಟಿಫಿಷಿಯಲ್ ಆಗ್ತಾ ಇದೆ, ಈ ಥರ ಮಾಡಿಸ್ಕೊಳ್ಳಿ ಮಟ್ಟಿ ಅಂತ ಸ್ಪೀಚ್ ಚೆನ್ನಾಗಿ ಮಾಡ್ತಾರೆ, ಹೇಳ್ತಾರೆ, ಮಾಡಿಕೊಡ್ತಾರೆ. ಅದರಿಂದ ನಾವು ಅದಕ್ಕೋಸ್ಕರ ಇಲ್ಲೇ ಬರ್ತೀವಿ ಯಾವಾಗ್ಲೂ. ಲೋಕೇಶ್ ಸರ್ ಹಾಸ್ಪಿಟಲ್ಗೇನೆ ಬಂದು ಮಾಡಿಸ್ಕೊಂಡು ಹೋಗ್ತೀವಿ. ಬರ್ಬೋದು, ಏನು ವಿಶ್ವಾಸ ತುಂಬ ಚೆನ್ನಾಗಿದೆ, ಆ ಥರ ಏನೇನಿಲ್ಲ. ಹೌದು. ನಾವೀಗ 12 ವರ್ಷ, ಅದಕ್ಕಿಂತ ಮೀರಿ ನಮ್ಮ ಮನೆಯವ್ರು ಆಗಲೇ ಒಂದು 20 ವರ್ಷದಿಂದ ಬರ್ತಾರೆ ನಮ್ಮ ಹಸ್ಬೆಂಡ್, ಆ ಥರ. ಫ್ಯಾಮಿಲಿ ಡಾಕ್ಟ್ರೇನೆ ನಮಗೆ. ಫೋನಲ್ಲೆಲ್ಲ ಏನಾದರೂ ಕ್ಲಿನಿಕ್ ಓಪನ್ ಇಲ್ಲ ಅಂದ್ರೂ ಫೋನಲ್ಲೇ ಸಜೆಸ್ಟ್ ಮಾಡ್ತಾರೆ, ಆ ಥರ ಏನಿಲ್ಲ. ಹೇಳ್ಕೊಡ್ತಾರೆ, ಈ ಥರ ಮೆಡಿಸನ್ ತೊಗೊಳ್ಳಿ, ಮಾಡಿ ಇಂಥ ದಿನ ಸಿಗ್ತೀನಿ ಬನ್ನಿ ಅಂತಲೂ ಸುಧಾ ಹೇಳ್ತಾರೆ, ಆ ಥರ ಏನಿಲ್ಲ. ಸರ್ 1.5 ಇಯರಿಂದ ಬರ್ತಾ ಇದ್ದೀನಿ. ಅದೇ ಟ್ರೀಟ್ಮೆಂಟ್ ಅಂದರೆ ಫಸ್ಟ್ ನಾನು ಇಲ್ಲಿ ಬಂದಿದ್ದು, ಫಸ್ಟ್ ನಮ್ಮ ಅಮ್ಮಂಗೆ ಹಲ್ಲು ಉಳ್ಕಿತ್ತು. ಸೊ ಅವರಿಂದ ಅಂದರೆ ಒಂದು ನಂಬಿಕೆ ಬಂದು ಇಲ್ಲಿಗೆ ಉಬ್ಬಿತ್ತು ಅಂತ ಸರಿ ಮಾಡಿಸ್ಕೊಳಕ್ಕಂತ 1.5 ಇಯರಿಂದ ಬಂದೆ. ಹಾಕ್ಸಿ ತೆಗ್ಸಿ ಇವಾಗ ರಿಟೈನರ್ ಹಾಕೊಳಕ್ಕೆ ಹೇಳಿದ್ದಾರೆ. ಸೊ ಇದು ಆದಮೇಲೆ ಮುಗಿಯುತ್ತೆ. ಆಲ್ಮೋಸ್ಟ್ ಆಗಿದೆ ಸರ್. ಅಂದರೆ 95 ಇದೊಂದು ತೆಗೆದ್ರೆ ಫುಲ್ 100% ಕ್ಲಿಯರ್ ಆಗುತ್ತೆ. ಎಲ್ಲ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ರೂ ಹೇಳಿದ್ರೆ ಇದು ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಮ್ಮನೂ ಇಲ್ಲೇ ಟ್ರೀಟ್ಮೆಂಟ್ ತೊಗೊಂಡಿರೋದು. ಅವ್ರಿಗೂ ಹಲ್ ಪ್ರಾಬ್ಲಮ್ ಇತ್ತು, ಉಳ್ಕಿತ್ತು. ಸೊ ಅವ್ರೂ ಇಲ್ಲೇ ಮಾಡಿಸ್ಕೊಂಡಿದ್ದಾರೆ. ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ. ಲೈಕ್ ಡಾಕ್ಟರ್ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ, ರೀಸನಬಲ್ ಆಗಿದ್ದಾರೆ. ಅಂದರೆ ಅವರು ಹೇಳ್ತಾರೆ, ಇವಾಗ ಬೇರೆ ಕಡೆ ಹೋಗಿ ಕೇಳ್ಕೊಂಡು ಬನ್ನಿ ಆ ಥರ ಹೇಳಿ ಇಲ್ಲಿ ಬಂದು ತೊಗೊಳ್ಳಿ ನೀವು ಟ್ರೀಟ್ಮೆಂಟ್ನ ಅಂತಲೂ ಕೂಡ ಸಜೆಸ್ಟ್ ಮಾಡ್ತಾರೆ. ಅಂದರೆ ಇವಾಗ ಅವ್ರದ್ದು ಒಂದು ಇದಿರುತ್ತಲ್ಲ ಸರ್, ಅವರು ಒಂದು ರೇಟ್ ಹೇಳ್ತಾರೆ, ಈ ಥರ ರೇಂಜಲ್ಲಿದೆ, ನಿಮಗೆ ಯಾವ ಎಫೆಕ್ಟ್ ಅದನ್ನು ಮಾಡಿಸ್ಕೊಳ್ಳಿ ಅಂತ ಕೂಡ ಹೇಳ್ತಾರೆ. ಸೊ ಮಾಡಿಸ್ಕೋಬೋದು. ಇದು ಮಾನವೀಯ ಸಂದೇಶದ ಜನವಾಹಿನಿ.